ನಿಮ್ಮ ಲೈಫೇ ಚೇಂಜ್ ಆಗಬೇಕು. லோக தொட்டுபிரி சொல்லுங்க, உலகம் பெருசு, ஆண்டவர் உங்களை எடுத்து பயன்படுத்துவார். ஹல்லேலூயா, ஹல்லேலூயா. ಸೈತಾನ ಹೇಳ್ತಾನೆ ನಿನ್ನ ಬಾಳು ಮುಗಿಯುತ್ತದೆ. ಇಲ್ಲ, ಇನ್ನು ಮೇಲೇನೆ ನನ್ನ ಬಾಳು ಚಿಗುರು ಬಿಡೋದು. ಇದುವರೆಗೂ ನಾನು ಫಲ ಕೊಟ್ಟಿಲ್ಲ, ಇನ್ನು ಮುಂದೆ ನಾನು ಕೊಡುವ ಫಲ ಸಾಧಾರಣ ಫಲ ಅಲ್ಲ, ಚಿನ್ನ. ನಿನ್ನ ಲೆವೆಲ್ ಚೇಂಜ್ ಆಗಬೇಕು. ಡಿಕ್ಲೇರ್ ಮಾಡ್ಕೋಬೇಕು. ನಾವು ಕೇಳುವಾಗ ದೇವರು ಜಾಸ್ತಿ ಕೊಡ್ತಾರೆ. ನಮ್ಗೇನು ಗೊತ್ತಾ, ಮನುಷ್ಯ ಕೊಡೋದಿಲ್ವಲ್ಲ, ದೇವ್ರು ಎಲ್ಲಿಂದ ಕೊಟ್ಬಿಡ್ತಾರೆ. ನೀವು ತಿಳ್ಕೊಂಡು ಮನುಷ್ಯನೇ, ದೇವರು ನಿಮ್ಮ ತಂದೆ. ಅವ್ರ ಹತ್ರ ಕೇಳುವಾಗ ಅವರು ಮಿತಿ ಇಲ್ಲದೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ ಹೇಳಿ ನೋಡೋಣ. ನಿಮ್ಮನ್ನು ಬೇರೆಯವರು ರಾಜ ಅಂತ ಹೇಳೋದಕ್ಕೆ ಕಷ್ಟಪಡ್ತಾರೆ, ಆದರೆ ನಿಮ್ಮ ತಂದೆ ಆಗಲಿ ನಿಮ್ಮ ತಾಯಿ ಆಗಲಿ ನಿಮ್ಮನ್ನು ಹಿಂಗೆ ಮಾಡಿ ರಾಜ ತಮ್ಮೋ ಚನ್ನೋ ವೈರ ಮುತ್ತು ಸೊತ್ತು ಇಟ್ಕೊಂಡು ಕೈ ಕಟ್ಟಿ ಹೇಳ್ತೀನಿ. ಹಲ್ಲೆಲೂಯಾ ಹೇಳ್ತಾರೆ ಇಲ್ವೋ? ಹೇಳೋದು ಮಾತ್ರ ಅಲ್ಲ, ಹಿಂಗೆ ಮಾಡಿ ಏನ್ ಮಾಡ್ತೀವಿ, ಪುಳ್ಳಿಗೆ ಡಿಸ್ಸಿ ಅಂತ ಹೇಳಿ ಏನ್ ಮಾಡ್ತಾರೆ, 500 ರೂಪಾಯಿ 2000 ರೂಪಾಯಿ ಎತ್ತು ಕೊಡ್ತಾರೆ ಕೈಯಲ್ಲಿ. ನೀವು ಈ ಲೋಕವನ್ನು ಅನುಭವಿಸುವುದಕ್ಕಾಗಿನೇ ಈ ಲೋಕದಲ್ಲಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದು. ಡಿಕ್ಲೇರ್ ಮಾಡಿ, ಕೇಳಿ ದೇವರ ಹತ್ರ, ದೇವರೇ ನಾನು ಸಾಧಾರಣ ಮಕ್ಕಳಲ್ಲ, ನಿಮ್ಮ ಎಣ್ಣೆಯಿಂದ ಅಭಿಷೇಕ ಹೊಂದಿದ ಮಗು ನಾನು, ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ನಾನು ನನ್ನ ಸ್ವಾಮಿ. ಅಪ್ಪ, ನಾನು ಈ ಕೆಲಸ ಮಾಡಿರ್ಬೋದು, ನನ್ನ ಮಕ್ಕಳು ಈ ಕೆಲಸ ಮಾಡಬಾರ್ದು, ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ರಾಜ. ನನ್ನ ಮಗನನ್ನು ನನ್ನ ಮಗಳನ್ನು ಉನ್ನತ ಸ್ಥಾನಕ್ಕೆ ತರುವ ದೇವರನ್ನು ಸ್ವಾಮಿ, ನನ್ನನ್ನು ಅಭಿಷೇಕಿಸು ಅಂತ ಹೇಳುವಾಗ ಖಂಡಿತ ದೇವರು ದೊಡ್ಡ ಕಾರ್ಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಈ ಸೇವಕರ ಕಾಲ ಅದುಮುವಾಗ ನೀವು ಬರೆದಿಟ್ಕೊಳ್ಳಿ, ನಾವು ಒಂದಲ್ಲ ಒಂದು ದಿವಸ ದೊಡ್ಡ ವ್ಯಕ್ತಿ ಆಗ್ತೀನ ಇಲ್ವಾ ನೋಡಿ ಅಂತ ಹೇಳಿದ. ಇವಾಗ ಆ ವ್ಯಕ್ತಿ ಆ ಸೇವಕರಿಗಿಂತ ಎಲ್ಲೋ ಲೆವೆಲ್ ಕೊಟ್ಟೋಗ್ಬಿಟ್ಟಿದ್ದಾನೆ. ಒಂದಲ್ಲ ಹೇಳ್ತೀರಾ? ತಟ್ಟಿ ಹೇಳ್ತೀನಿ, அந்த கால அமைச்சன அந்த பாஸ்டர் ಗುರುವೆ ಕಾಟಿಲು ಉಯರ್ந்து ಬಿಟ್ಟಾರ್. ಹಲ್ಲೆಲೂಯಾ. ಯಾಕೆ ಗೊತ್ತಾ, ಆದು ಬಂದ ಮಾರ್ಗದಲ್ಲಿ ದೇವರನ್ನ ಪ್ರೀತಿ ಮಾಡ್ತಾ ಇರುವಾಗ ಅವರು ನಮ್ಮನ್ನು ತುಂಬಿ 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 ತುಳುಕುವಂತೆ ಮಾಡ್ತಾರೆ. ಒಂದೆಲ್ಲ ಹೇಳಿ ನೋಡೋಣ, ತುಂಬಿ ತುಳುಕುವಂತೆ ಮಾಡ್ತಾರೆ. ಬ್ಲೆಸ್ ಯು. ಹಲ್ಲೆಲೂಯಾ. ಅವರಿಂದ ಆಗ್ತಿರೋದು ಯಾವುದಿಲ್ಲ ದೇವ ಮಕ್ಕಳೇ, ಅವರು ತುಳುಕುವಂತೆ ಮಾಡ್ತಾರೆ. ಆಮೇಲೆ ನೋಡೋಣ, ತುಂಬಿ ತುಳುಕುವಂತೆ ಮಾಡ್ತಾರೆ. ಎಣ್ಣೆ ಹಿಂದುಗಡೆ ಬೆಳಕಿದೆ, ಎಣ್ಣೆ ಒಳಗೆ ಬೆಳಕು ಕೊಡುವ ಶಕ್ತಿ ಇದೆ. ದ ಪವರ್ ಆಫ್ ಲೈಟ್. ಎಣ್ಣೆ ಹಚ್ತಾರೆ, ನೀನು ಎಲ್ಲೂ ಹೋಗ್ತೀಯೋ ನೀನು ಬ್ರೈಟಾಗೇ ಇರ್ತೀಯ. ಆಮೇಲೆ ನೋಡೋಣ, ಇವಳು ಏನು ಹೇಳ್ತಾಳೆ, ಅವಳಿಗೆ ಮಕ್ಕಳಿಲ್ಲ ಸ್ವಾಮಿ, ಒಂದು ಮಗು ಕೇಳಕ್ಕೆ ಬಂದಿದ್ದೀನಿ, ಅದು ಹೇಗೆ ನಿನ್ನ ಕೊಡ್ಲಿಕ್ಕೆ ಸಾಧ್ಯ? ಏನೋ ಒಂದು 10 ಮಗು ಕೊಟ್ಟರೆ ಒಂದು ದಶಮಭಾಗ ಒಂದು ಕೊಡ್ತಾ ಇದೆ, ಆದ್ರೆ ನನಗೆ ಮಗು ಇಲ್ವಲ್ಲ, ಅದು ಕೇಳಕ್ಕೆ ಬಂದಿದ್ದೀನಿ, ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅದೇ ಅವಳ ಆನ್ಸರ್ ಆಗಿರಬೇಕು. ಆದರೆ ಅವಳು ಏನು ಹೇಳ್ತಾಳೆ, ನನಗೆ ಇಲ್ಲೇ ತಡೆ ಆಗಿದೆ, ನನ್ನ ಮಗು ಇಲ್ಲ, ಆ ಮಗು ದೇವರು ಕೊಟ್ಟರೆ ನನ್ನ ಆಶೀರ್ವಾದ ಬಾಗಿಲು ಓಪನ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿನೇ ಹಣ ಬಿತ್ತಿದ್ರೆ ಹಣ, ಏನು ಬಿತ್ತಿದ್ರೆ ಹಣ ಬಿತ್ತಿದ್ರೆ ಹಣ, ಚಿನ್ನ ಬಿತ್ತಿದ್ರೆ ಚಿನ್ನ, ವಜ್ರ ಬಿತ್ತಿದ್ರೆ ವಜ್ರ. ಫಸ್ಟ್ ಬೀಜನ ಏನು ಮಾಡ್ಬಿಟ್ಲು, ಹುಷಾರಾಗಿ ದೇವರು ಕೊಟ್ಬಿಟ್ಲು. ಕೊಟ್ಟಿದ ತಕ್ಷಣ ತಿರ್ಗಾ ಮನೆಗೆ ಬರ್ತಾಳೆ, ವಾಂತಿ ತೆಗಿತಾಳೆ. ಅವನು ಏನು ಮಾಡ್ಬಿಟ್ಟ, ಎಲ್ಕಾನ ಪೆನ್ನಿನ ಮನೆಗೆ ಹೋಗ್ಲೇ ಇಲ್ವಂತಂತೆ. ಅಣ್ಣಳನ್ನೇ ಗಟ್ಟಿಯಾಗಿ ಇಟ್ಕೊಂಡ, ಮಕ್ಕಳ ಮೇಲೆ ಮಕ್ಕಳು, ಮಕ್ಕಳ ಮೇಲೆ ಮಕ್ಕಳು. ಸೊ ದೇವರು ನಿಮ್ಮನ್ನು ತುಂಬಿ ತುಳುಕುವಂತೆ ಮಾಡ್ತಾರೆ. ಆಮೇಲೆ ನೋಡೋಣ, ನಿಮ್ಮ ಕೆಲಸವನ್ನು ಇವತ್ತು ಡಿಕ್ಲೇರ್ ಮಾಡ್ಕೊಳ್ಳಿ, ದೇವರೇ ನನ್ನ ಕೆಲಸದಲ್ಲಿ ನನ್ನ ಅಧಿಕಾರಿ ಆಗಬೇಕು. ಆಮೇಲೆ ನೋಡೋಣ, ಹೋಗೋ ಫ್ಯಾಕ್ಟ್ರಿನ ತಗೋಬೇಕು. ಆಮೇಲೆ ನೋಡೋಣ, ಅದು ஜபமே நமக்கு ஜெயம் ஜெயம் தாரும், ஜபமே நமக்கு ஜெயம் ஜெயம் தாரும். ஜபமே நமக்கு ஜெயம்
ஜெயம் தாரும் ஜெபமே நமக்கு ஜெயம் ஜெயம் தாரும். ಕೊಳ್ಳುವಾಗ ನಿಮ್ಮ ಬಾಳು ಬಂಗಾರ ಆಗ್ಬಿಡುತ್ತೆ. ಯೋವೇಲ ಜೋಯಲ್ ಚಾಪ್ಟರ್ 3 ವರ್ಸ್ 13. ಯೋವೇಲ ಜೋಯಲ್ 3ನೇ ಅಧ್ಯಾಯ 13ನೇ ವಚನ ನೋಡಿ. ಯೆಹೋವನ ಶೂರರೇ, ಕಡುಗೋಳನ್ನು ಹಾಕಿರಿ, ಫಲವು ಪಕ್ವವಾಗಿದೆ, ಬನ್ನಿರಿ, ತುಳಿಯಿರಿ, ದ್ರಾಕ್ಷೆಯ ಅಲೆಯು ಭರ್ತಿಯಾಗಿದೆ, ತೊಟ್ಟಿಗಳು ತುಂಬಿ ತುಳುಕ್ತಿದೆ. ಹಲ್ಲೆಲೂಯ. ದೇವರ ಮುದ್ದು ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ಬನ್ನಿರಿ ಬನ್ನಿರಿ ಅಂತ ದೇವರು ಹೇಳ್ತಾರೆ. ನಿಮ್ಮ ಹೊಲದಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದಿದೆ. ನಿಮ್ಮ ಹೊಲದಲ್ಲಿ ಏನಾಗಿದೆ ಅಂದರೆ ಬೆಳೆಗಳನ್ನು ದೇವರು ಬೆಳೆಯುವಂತೆ ಮಾಡ್ತಾರೆ. ಆಮೇಲೆ ನೋಡೋಣ, ನನ್ನ ಕುಟುಂಬ ಬೆಳೆಯುವಂತೆ ಮಾಡ್ತಾರೆ. ಆಮೇಲೆ ನೋಡೋಣ, ಒಂದು ಕಡೆ ನಡೆದಿರೋದು, ಗಂಡನೂ ಕುಳ್ಳಕ್ಕಿದ್ದಾನೆ, ಹೆಂಡ್ತಿನೂ ಕುಳ್ಳಕ್ಕಿದ್ದಾರೆ. ಅವ್ರಿಗೆ ಮಕ್ಕಳಾಗಲಿಲ್ಲ, 7 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. ಒಂದು ಕಾನ್ಫರೆನ್ಸ್ಗೆ ಬಂದಿದ್ದರು. ಅವರಿಗೆ ಒಂದು ದೇವ ಸೇವಕರು ಪ್ರೇಯರ್ ಮಾಡಿದ್ರು. ನಿಮ್ಮ ಮಕ್ಕಳಾಗಿಲ್ಲ, ಡಾಕ್ಟ್ರು ಹೇಳ್ತಾರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ನಿಮಗೆ ಇಂದಿನಿಂದ 1 ವರ್ಷದಲ್ಲಿ ನಿಮ್ಮ ಕೈಯಲ್ಲಿ ಮಗು ಇರುತ್ತೆ ಅಂತೇಳಿ ಅವರು ಪ್ರೇಯರ್ ಮಾಡಿದ್ರು. ಮಾಡಿಬಿಟ್ಟು ಹೇಳಿದ್ರು, ನೀವೇನು ಚಿಂತೆ ಪಡಬೇಡಿ, ನಿಮ್ಮ ಮಗು ಉದ್ದಕ್ಕಾಗುತ್ತೆ. ಏನು ಹೇಳಿದ್ರು? ಅವ್ರಿಗೆ ದುಃಖ ಇರ್ತಲ್ಲ, ನಾನು ಕುಳ್ಳ, ನನ್ನ ಗಂಡನೂ ಕುಳ್ಳ, ಕುಳ್ಳ ಕುಳ್ಳ ಕುಳ್ಳಿ ಆಗ್ಬಿಡುತ್ತೆ ನಮ್ಮ ಮಗು ಅಂತ ಹೇಳ್ಬಿಟ್ಟು ಅವ್ರಿಗೆ ದುಃಖ ಆಗಿತ್ತು. ಸರಿ ಅಂತ ಪ್ರೇಯರ್ ಮಾಡಿ ಆಯಿತು. 1 ವರ್ಷ ಆದಮೇಲೆ ಅದೇ ರೀತಿ ಮಗು ಹುಟ್ಟಿದೆ. ಹುಟ್ಟುವ ಮಗುನೇ ಉದ್ದಕ್ಕಿದೆ, ಸ್ವಲ್ಪ ಏನಿದೆ, ಉದ್ದಕ್ಕಿದೆ. ಸೊ ಇಲ್ಲಿ ವಾಗ್ದಾನ ಏನಾಯ್ತಂದ್ರೆ ನೆರವೇರಿತು. ಯಾವಾಗ ನಂಬುತ್ತೀವೋ ಅಲ್ಲಿ ಏನಾಗುತ್ತೆ, ಚಿಗುರು ಬಿಡುತ್ತೆ. ನಂಬಿಕೆ ನಿಮ್ಮಲ್ಲಿ ಇಲ್ಲ ಅಂದರೆ ಚಿಗುರು ಬಿಡುವುದೇ ಇಲ್ಲ. ಡಾಕ್ಟ್ರು ಹೇಳಿದ್ರು ಮಕ್ಕಳಾಗೋದಿಲ್ಲ ಅಂತ. ಇವಾಗ ಡಾಕ್ಟ್ರ ಮಾತನ್ನು ಸುಳ್ಳು ಮಾಡಿ ದೇವರು ಡಾಕ್ಟ್ರಿಗಿಂತ ದೊಡ್ಡ ಡಾಕ್ಟ್ರು ಯೆಹೋವ ರಾಫಾ ಅವರಿಗೆ ಒಳ್ಳೆ ಮಗುವನ್ನು ಕೊಟ್ಟರು. ಆಮೇಲೆ ನೋಡೋಣ, ಆ ಹುಡುಗನಿಗೆ ಅವರು ಜಾಶುವಾ ಅಂತ ಹೆಸರಿಟ್ರು. ಅಲ್ಲೆಲ್ಲ ಹೇಳ್ತೀರಾ? ಹಲ್ಲೆಲೂಯಾ. ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನಮ್ಮನ್ನು ತಿಳಿದುಕೊಂಡಿರುವ ದೇವರು, ಅವರಿಂದ ಎಲ್ಲವೂ ಆಗುತ್ತೆ. ದೇವರ ಮಕ್ಕಳೇ, ಫಲವು ಪಕ್ವವಾಗಿದೆ. ಹೇಳಿ ನೋಡೋಣ. ಇವಾಗ ಹಣ್ಣನ್ನ, ಮಾವಿನ ಹಣ್ಣು ಹೋಗಿ ನೀವು ತಗೊಳ್ಳುವಾಗ ಮುಟ್ಟು ನೋಡ್ತೀರಾ. ಮಾವಿನ ಹಣ್ಣು ಏನಾಗಿರ್ಬೇಕು, ಸ್ವಲ್ಪ ಹಣ್ಣಾಗಿರ್ಬೇಕು. ತುಂಬ ಕೊಳ ಅಂತ ಇದ್ದರೆ ಅದು ಒಳಗೆ ಹುಳ ಇರುತ್ತೆ ಅಂತ ಭಯದಿಂದ ಅದು ಮುಟ್ಟುವಾಗ ಲೈಟಾಗಿ ಇದಾದ್ರೆ ಸೂಪರಾಗಿದೆ. ಗುಂಡಕ್ಕೆ ನೀಟಾಗಿದ್ದರೆ ಅದನ್ನು ನಾವು ತಗೋತೀವಿ. 80 ರೂಪಾಯಿ ಹೇಳ್ತಾನೆ, 100 ರೂಪಾಯಿ ಅಂತ ಹೇಳ್ತಾನೆ, 60 ರೂಪಾಯಿಗೆ ಮೇಲೇನೆ. ಇವಾಗ ಚೆನ್ನಾಗಿರುವ ಹಣ್ಣು ನೀವು ತಗೋತೀರ, ತಂದು ಅದನ್ನು ಕೊಯ್ದು ನೀವು ತಿನ್ನುವಾಗ ಹೆಂಗಿರುತ್ತೆ? ಹಲ್ಲೆಲೂಯ. ಸಿಹಿ, ಹುಳಿ, ರುಚಿ, ಆಹಾ ವಾರೇ ವಾ, ಏನು ರುಚಿ ದೇವ್ರದಲ್ವಾ. ನೋಡಿ, ಇದೇ ರೀತಿಯೇ ಭೂಮಿಯ ಒಳಗಿಂದ ಕೆಲವೊಂದೆಲ್ಲ ಬೆಳಗುತ್ತೆ. ನೀವು ಭೂಮಿಯ ಒಳಗಿಲ್ಲ, ಭೂಮಿಯ ಮೇಲಿರುವ ದೇವರ ಮಕ್ಕಳು. ಹಲ್ಲೆಲೂಯ. ದೇವರು ಏನು ಹೇಳ್ತಾರೆ? ಭೂಮಿಯ ಒಳಗಿರುವುದು, ಭೂಮಿಯ ಕೆಳಗಿರುವುದು ಎಲ್ಲವೂ ನಿನಗೆ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ನೀವು ಬಲಗೊಳ್ಳಿರಿ, ನೀವು ಕೊಯ್ದು ಅದನ್ನ ಏನ್ ಮಾಡಿ ಅಸತ್ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯ. ನೋಡಪ್ಪ, ಹಲ್ಲೆಲೂಯ. ಸೊ ದೇವರು ಏನ್ ಮಾಡ್ತಾರೆ? ಚಿನ್ನವನ್ನು ಬಿತ್ತುವಂತೆ ಮಾಡ್ತಾರೆ. ಸೊ ಓಲೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನೇನು ಹೇಳ್ತೀನಿ ಅಂದರೆ, ಮೊದಲೆಲ್ಲ ನಾನು ನೋಡುವಾಗ ನನ್ನ ಮುಖ ಎಲ್ಲ ದುಃಖನೇ ಆಗ್ತಾಯಿತ್ತು. ಇವಾಗಲೂ ನಿಮ್ಮ ಕಷ್ಟ ನೋಡುವ ದುಃಖ. ಇನ್ನೊಂದು ಕಡೆ ದೇವರು ಹೇಳ್ತಾರೆ, ಮಗ ಬಿತ್ತಿದ್ದಾರೆ, ಅವ್ರು ಖಂಡಿತ ನಾನು 100ರಷ್ಟು ಕೊಡುವುದು. ಒಂದ್ಸತಿ ನಾನು ಭಾಗ್ಯ ಅವ್ರಿಗೆ ಹೇಳಿದಾಗ, ಅವ್ರು ಬಂದಿಲ್ಲಿ ಸಾಕ್ಷಿ ಹೇಳಿದಾಗ ನಾನು ಪ್ರೇಯರ್ ಮಾಡಿದೆ. ಫಸ್ಟ್ ನಾನು, ದೇವರೇ ಈ ಥರ ಭಾಗ್ಯ ಅವ್ರು ಹೇಳ್ತಾರೆ, ಯಾಕೆ ಭಾಗ್ಯ ಅವರೇ ಇಷ್ಟೊಂದು ಬಿತ್ತೀರಾ, ನನಗೆ ದುಃಖ ಆಗ್ತಿದೆ. ಹೇಳಿದ್ದೇನು ನಿಜ. ಆ ಮಾತು ನೀವು ಹೇಳುವಾಗ ನಾನು ಪ್ರೇಯರ್ ಮಾಡುವಾಗ, ನಿನ್ನನ್ನು ಸಹ ಉಂಟು ಮಾಡಿದ್ದು ನಾನೇ,
ಅವರನ್ನು ಸಹ ಉಂಟು ಮಾಡಿದ್ದು ನಾನೇ. ಅವರ ಬಡತನವನ್ನು ನೀನು ನೋಡಬೇಡ, ಅವರು ಸ್ವೀಕಾರ ಮಾಡಿಕೊಂಡು ದೇವರನ್ನು ನೀನು ನೋಡು. 20 ವರ್ಷ ನಿನಗೆ ಕೆಲಸ ಇಲ್ಲದೆ ಎಲ್ಲ ಬಿಟ್ಟು ನಾನು ಬಂದಿದ್ಯಾ, ನಿನಗೇನು ನಾನು ಕೊರತೆ ಇಟ್ಟಿದ್ದೀನಿ? ನೀನು ಸಹ ನನ್ನನ್ನು ಸಂಪೂರ್ಣವಾಗಿ ಏನು ಮಾಡೋದಿಲ್ಲ, ಸಾಕು ಅಂತ ಹೇಳ್ತೀಯ. ಸಾಕು ಅಂತ ಹೇಳ್ಬೇಡ, ನಿನ್ನ ಪ್ರಸನ್ನತೆ ಬೇಕು ಅಂತ ಹೇಳು, ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೇಳುವಾಗ ದೇವರು ಖಂಡಿತ ಕೊಡ್ತಾರೆ. ಆಮೇಲೆ ಎಲ್ಲಿ ನೋಡೋಣ. ಹಲ್ಲೆಲೂಯಾ. ನೋಡಿ, ಇದನ್ನು ಬಿತ್ತಬಹುದು ನಾವು. ಸಾಮೂವೇಲನ ಬಿತ್ತಕ್ಕಾಗತ್ತಾ? ನಿಮ್ಮ ವಿಕ್ಟರ್ನ ಬಿತ್ತಕ್ಕಾಗತ್ತಾ? ಅನ್ನಾಳು ನೋಡಿ ಬಿತ್ತಿದ್ಲು ಅವಳು. ಆಗ ಅವಳು ಬಂಜತನ ಹೋಗ್ಬಿಟ್ಟು ಇನ್ನೂ ಅವಳು ಐಶ್ವರ್ಯವಂತಳಾಗಿ ಮಾರ್ಪಟ್ಟು. ಇದೇ ವಿಷಯ. ಆದ್ದರಿಂದ ಹೇಳ್ತಾರೆ ದೇವರು, ನಿನ್ನ ಹೊಲದಲ್ಲಿ ಏನಾಗಿದೆ ಅಂದರೆ ಫಸಲು ಏನಾಗಿದೆ, ಬೆಳೆದಿದೆ, ಪಕ್ವವಾಗಿದೆ. ನೀನು ಏನು ಮಾಡು, ನೀನು ಚಾಕುನ ತೆಗೆದುಕೊಂಡು, ಏನು ಕಡುಗೋಲನ್ನು ಏನು ಮಾಡಿದ, ಅರಿವಾಲನ್ರಾಗಲೇ ಕಡುಗೋಲನ್ನು ತೆಗೆದುಕೊಂಡು ಹೋಗಿ ಬನ್ನಿರಿ, ಅದನ್ನು ಏನು ಮಾಡಿ ಕೊಯ್ದುಕೊಳ್ಳಿ. ನಿಮ್ಮ ಆಲೆ ಇದೆಲ್ಲ, ಅದಾವುದು ಅಕ್ಕಿ ಆಲೆ ಅಂತ ಹೇಳ್ತಾರೆ, ಕರೆಕ್ಟ್ ತಾನೆ? ಗೋಧಿ ಆಲೆ, ಅರಿಸಿ ಆಲೆ ಏನು ಸೊಲ್ಲುವಾಗ ಅದೆಲ್ಲ ತುಂಬಿ ತುಳುಕುವಂತೆ ಮಾಡ್ತೇನೆ. ಒಂದೆಲ್ಲ ಹೇಳ್ತೀರಾ? ದೇವರ ಮುದ್ದು ಮಕ್ಕಳೇ, ಈ ದಿನ ದೇವರು ನಮಗೆ ತುಂಬಿ ತುಳುಕುವಂತೆ ಮಾಡುವ ಒಂದು ಅಭಿಷೇಕ. ಅವರ ಆಶೀರ್ವಾದದಲ್ಲಿ ಒಂದು ಮನುಷ್ಯ ಕೊಡೋದು ನೀವೇನಾದ್ರು ಕೇಳಿ, ಒಂದು ಫೋನ್ ಮಾಡಿ ಏನು ಮಾಡ್ತೀರಾ? ಇವಾಗ ನಾವು ಕೇಳ್ತೀವಿ, ಬ್ರದರ್ ಒಂದು 10,000 ರೂಪಾಯಿ ನನಗೆ ಕೊಡಿ ಅರ್ಜೆಂಟ್ ಅಂತ ಹೇಳುವಾಗ, ಅಯ್ಯೋ ಇವಾಗ ಕೇಳ್ತಿಯಲ್ಲ, ಇನ್ನು ಮುಂದೆ ಕೇಳಿದ್ರೆ 20 ಕೊಡ್ತಾ ಇದ್ದೇನೆ. 20 ಬೇಡ 10 ಕೊಡಿ ಅಂತ ಕೇಳಿ ನೋಡಿ, ಅಯ್ಯೋ ಇಲ್ವಲ್ಲ, ಏನು ಮಾಡೋದು? ಮೊದಲೇ ಕೇಳಿದರೆ ನಾವು ಕೊಡ್ತಾ ಇದ್ದೆ ಅಂತ ಹೇಳ್ತೇವೆ. ಸೊ ಮನುಷ್ಯ ಇಲ್ಲ ಅಂತ ಹೇಳ್ಬೋದು, ಕೊಟ್ಟರೆ 5 ಕೊಡ್ಬೋದು, ಇಲ್ಲಾಂದರೆ 2 ಕೊಡ್ಬೋದು, ಇಷ್ಟೇ ಅಂತ ಹೇಳ್ಬೋದು. ಆದರೆ ದೇವ್ರು ಏನು ಮಾಡ್ತಾರೆ, ನೀನು ಕೇಳುವುದಕ್ಕಿಂತ ಹೆಚ್ಚು ಕೊಟ್ಟು ತುಂಬಿ ತುಳುಕುವಂತೆ ಮಾಡ್ತಾರೆ. ಕೈಗಳನ್ನು ತಟ್ಟಿ ಹೇಳ್ತೀನಿ, ಅವರು ಆ ರೀತಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ನೋಡಿ. ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀ ಹತ್ರ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಸಮಾರ್ಯ ಸ್ತ್ರೀ ಹತ್ರ ಹೋಗ್ತಾರೆ. ನಾನು ದಾಹವಾಗಿದ್ದೇನೆ ಅಂತ ಹೇಳ್ತಾರೆ. ಅವಳು ಏನು ಮಾಡ್ತಾಳೆ, ನೀರು ಸೇದ್ಕೊಂಡು, ನೀವು ಯಹೂದ್ಯರು, ನಿಮ್ಮ ಜಾತಿ ಉನ್ನತ, ನಾನು ಸಮಾರ್ಯದವಳಿಗೆ ಕೀಳು ಜಾತಿ, ನಮ್ಮ ಹತ್ರ ಬಂದು ನೀರು ಕೇಳ್ತೀಯಲ್ಲ, ಇದು ಸರಿನಾ ಅನ್ನೋ ಥರ ಅವಳು ಕೇಳ್ತಾರೆ. ಆಗ ಯೇಸು ಹೇಳ್ತಾರೆ, ಕೇಳುವವರು ಯಾರಂತ ನಿನಗೆ ಗೊತ್ತಾದರೆ ನೀನು ಈ ಥರ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅವಳಿಗೇನಾಯ್ತಂದರೆ ಪ್ರಶ್ನೆ ಎಲ್ಲ ಟ್ವಿಸ್ಟ್ ಮಾಡಿ ಎಲ್ಲ ಕೇಳ್ತಾಳೆ. ನೀನು ಕೊಡುವ ನೀರು ಮತ್ತೆ ದಾಹ ಬರುತ್ತೆ, ನಾನು ಕೊಡುವ ನೀರು ಹೇಳಿ ನೋಡೋಣ ಎಷ್ಟು? ಇಲ್ಲ, ನಿನ್ನ ಹೊಳೆಯಿಂದಲೇ ನೀರಿನ ಹೊರತೆ ಒಂದು ಅಲೆಯಲ್ಲಿ ನೋಡೋಣ. ನೀನೇ ಫ್ಯಾಕ್ಟ್ರಿ, ನೀರು ಫ್ಯಾಕ್ಟ್ರಿ ಆಗ್ಬಿಡ್ತೀಯ. ನೀನೇ ಒಲೆ ಉಕ್ಕುವಂತೆ, ಚಿನ್ನದ ಒಲೆ ಆಗಿದೆ, ಚಿನ್ನದ ಒಲೆ ಆಗಿ ಬರುತ್ತೆ. ನೀನು ಯಾರು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ, ನೀನು ತುಂಬಿ ತುಳುಕುವಂತೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಒಂದು ಅಲೆಯಲ್ಲಿ ಹೇಳಿ ನೋಡೋಣ. ದೇವರನ್ನು ನೀವು ಸ್ವೀಕಾರ ಮಾಡಿಕೊಂಡ್ರೆ ನೀವು ದರಿದ್ರವರಿಲ್ಲ, ನೀವು ಮತ್ತೊಬ್ಬರಿಗೆ ಕೊಡುವ ಮಕ್ಕಳಾಗಿ ಮಾರ್ಪಡ್ತೀರ. ಆಮೇಲೆ ನೋಡೋಣ, ಕೊಡುವ ಮಕ್ಕಳಾಗಿ. ಇದನ್ನು ತಿಳಿದುಕೊಂಡ್ಮೇಲೆ ಇವಳು ಹೇಳ್ತಾಳೆ. ಆಗ ಯೇಸು ಹೇಳ್ತಾರೆ, ಹೋಗಿ ನಿಮ್ಮ ಗಂಡ ಅಂತ ಹೇಳ್ತಾರೆ. ಹಿಂಗೆ ಅಂತ, ನನ್ನ ಮದುವೆನಾಗಿಲ್ಲ, ಇವಾಗ ಇರೋದು 5 ಗಂಡ, ನಿಮ್ಗೆ ಅವರು ಗಂಡ ಇಲ್ಲ, ಎಲ್ಲರೂ ಈ ಲೋಕ ಅಷ್ಟೇ ಅಂತ ಹೇಳುವಾಗ ಅವಳಿಗೇನಾಗುತ್ತೆ, 1 ನಿಮಿಷ ನಾನು ಬರ್ತೀನಿ ಅಂತೇಳಿ ಊರಲ್ಲಿರುವ ಎಲ್ಲ ಜನರನ್ನ ಕರ್ಕೊಂಬಂತ. ದೇವರ ವಾಕ್ಯ ಇವಳ ಒಳಗೆ ಹೋಗಿ, ಇವಳ ಒಳಗಿಂದ ಜೀವನದಿ ಉಂಟಾಗಿ, ಆ ನದಿಯ ದಾಹಕ್ಕೆ ಊರೇ ಜನರು ಯೇಸುವಿನ ಹತ್ರ ಬಂದ್ಬಿಟ್ರು. ಕೈಗಳ ಬಗ್ಗೆ ಹೇಳ್ತೀನಿ, ನೀವು ತುಂಬಿ ತುಳುಕುವ ಜನರು, ಹೇಳಿ ನೋಡೋಣ, ತುಂಬಿ ತುಳುಕುವ ಜನರು, ನೀವು ಹೇಳುವುದಕ್ಕಿಂತ ಹೆಚ್ಚು ಮಾಡುವ ಜನರು. ಹಲ್ಲೆಲೂಯಾ. ನೀವು ಹೆಚ್ಚು ಮಾಡುವ ದೇವರು. ಆಮೇಲೆ ನೋಡೋಣ, ತುಂಬಿ ತುಳುಕುವ ಜನರು. ಅರ್ಥ ಆಯ್ತಾ? ನಾನು ಮತ್ತು ದೇವರ ಹತ್ರ ಕೇಳಿದೆ, ಏನಪ್ಪ ಯಾಕೆ ಪೆಟ್ರಿಷಾ ಪ್ರಾರ್ಥನೆ ಮಾಡುವಾಗೆಲ್ಲ ಚಿನ್ನ ಎಲ್ಲ ಬರ್ತಾ ಇದೆ, ನನಗಿಂತ ಜಾಸ್ತಿ ಅವಳಿಗೆ ಬರ್ತಾ ಇದೆಯಲ್ಲ, ಯಾಕೆ ಅಂತ ಹೇಳುವಾಗ ನಾನು ಪ್ರೇಯರ್ ಮಾಡಿ ಕೇಳಿದೆ. ನಾನು ಎಷ್ಟೋ ಮೀಟಿಂಗೆಲ್ಲ ಹೋಗಿದ್ದೆ, ಕೆಲವು ಕಡೆ ಎಲ್ಲ ಬರ್ತಾ ಇದೆ, ಆದರೆ ನನ್ನ ಸಭೆಯಲ್ಲಿ ಇದುವರೆಗೂ ಸರಿಯಾಗಿ ಬಂದು ಇವಾಗ ಬರ್ತಾ ಇದೆ, ಏನಂತ ಹೇಳುವಾಗ ಅವ್ರು ಹೇಳಿದ್ರು,
ಮಗನೇ, ಇವರೆಲ್ಲ ಸಣ್ಣ ಪುಟ್ಟದ ಬಿತ್ತಬೋದು, ನಿನ್ನ ಮಗಳು ಬಂದು ನಕ್ಲಸ್ಸೇ ಅವಳು 6 ಲಕ್ಷ ನಕ್ಲಸ್ಸೇ ಅವಾಗಲೂ ಅವಳು ಬಿತ್ತಿದ್ಲು. ಆ ಚರ್ಚಿಗಿದೆಲ್ಲ 4.25 ಲಕ್ಷ, ಹೌದು, ಓಲೆ ಎಲ್ಲ ಸೇರಿಸಿ 6 ಲಕ್ಷ, 4.25 ಲಕ್ಷದು ಅವಳ ಚರ್ಚಿಗಾಗಿ ಬಿತ್ತಿದ್ದು, ಆ ಬಾನಸವಾಡಿ ಚರ್ಚಿಗೆ. ಅವಾಗ ನನಗೆ ಆಶ್ಚರ್ಯ, ನಾನು ಮರ್ತೇ ಹೋಗ್ಬಿಟ್ಟಿದೆ. ನಾವು ಒಳ್ಳೇದು ಮಾಡೋದೆಲ್ಲ ಮರ್ತು ಹೋಗ್ಬಿಡ್ತೀನಿ, ಆದರೆ ನಾವು ಪ್ರೇಯರ್ ಮಾಡುವಾಗ ಅದನ್ನ ನೆನಪು ತೋರಿಸ್ತಾರೆ ದೇವರು. ಓ, ಅವಳು ಅಲ್ಲಿ ಬಿತ್ತಿದ್ದಾಳೆ, ಇವಾಗ ಸಣ್ಣ ಪುಟ್ಟದು ಮೊಳಕೆ ಬಿಟ್ಟಿದೆ ಅಷ್ಟೇ. ಖಂಡಿತ ದೇವ್ರು ಏನು ಮಾಡ್ತಾರೆ, ಇದು ಇಲ್ಲಿಂದ ಹೋಗಿ KG ಗಟ್ಟಲೆ ಹೋಗುತ್ತೆ, ಟನ್ಗಟ್ಟಲೆ ಹೋಗುತ್ತೆ. ಯಾಕಂದ್ರೆ ವಾಕ್ಯ ಹೇಳುತ್ತೆ ಅಂದರೆ ಆಗದೇ ಇರೋರಿಂದ ಮುಖಾಂತರ ಕೊಡುವ ದೇವರಾಗಿ ದೇವ್ರು ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಇರೋರ ಹತ್ರ ದೇವ್ರು ಕೇಳೋದಿಲ್ಲ, ಆಗದೇ ಇರೋರ ಹತ್ರ ಅದು ತೆಗೆದುಕೊಂಡು ಅವರನ್ನು ಆಶೀರ್ವದಿಸುವ ದೇವರು. ದೇವರು ರಾಜರ ಮಕ್ಕಳನ್ನು ಆಯ್ಕೆ ಮಾಡೋದಿಲ್ಲ, ತಿಪ್ಪೆಯಲ್ಲಿರುವವರನ್ನು ತೆಗೆದು ಗೋಪುರದ ಮೇಲೆ ಕೂರಿಸುವಂತ ನಮ್ಮ ದೇವರಾಗಿದ್ದಾರೆ. ಅವರೇ ನಮ್ಮ ದೇವರ. ಕೈಯಲ್ಲಿ ತಟ್ಟಿ ಹೇಳ್ತೀನಿ, ನೀವು ನೆನೆಸುವುದಕ್ಕಿಂತ ದೊಡ್ಡ ಮಹತ್ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಆದ್ದರಿಂದ ದೇವರ ಮಕ್ಕಳೇ, ನೀವು ಅಚೀವ್ ಮಾಡ್ಕೋಬೇಕು. ಸರಿ, ಈಗ ನಾವು ನೋಡೋಣ. ದೇವರ ಮಕ್ಕಳೇ, ನೀವು ತುಂಬಿ ತುಳುಕುವ ಮಕ್ಕಳಾಗಿದ್ದೀರಾ. ನೆರಂಬಿ ವಡಿವೇನ್ ಸೊಲ್ಲುಂಗ. ನಾನು ಯಾವಾಗಲೂ ಕೊರತೆ ಆಗಿರೋದಿಲ್ಲ. ತುಂಬಿರುವ ಮಗನಲ್ಲ, ತುಳುಕುವ ಮಕ್ಕಳು. ಹೇಳಿ சொல்லுங்க. காய் விடுற பிள்ளை அல்ல, பூத்து ಕುಲುಂಗರ பிள்ளை. சொல்லுங்க ಅಲ್ವಾ? ಒಂದು ಮರದಲ್ಲಿ ಮಾವಿನಕಾಯಿ ಇದ್ರೆ ಇದಿಲ್ಲ, ಆ ಮಾವಿನಕಾಯಿಗಳೆಲ್ಲ ಗೊಂಚಲಾಗಿದ್ದು ಹಂಗೆ ಗಾಳಿಗೆ ಆಡ್ತಾ ಇರುವಾಗ ನಾವು ಒಂದೊಂದು ಸತಿ ಎಲ್ಲ ಕಾರಲ್ಲಿ ಹೋದಾಗ ನಮ್ಮ ಹುಡುಗ ನಿಲ್ಲಿಸ್ಬಿಡ್ತಾ ಇದ್ದ. ಡ್ಯಾಡಿ ನಿಲ್ಲಿಸು, ಅಲ್ಲಿ ಏನಾಗ್ತದೆ, ಅಲ್ಲಿ ಏನಾಗಿದೆ, ಹಣ್ಣು ಪಕ್ವವಾಗಿ ಡ್ಯಾನ್ಸ್ ಮಾಡ್ತಾ ಇದೆ, ಅಲ್ಲಿ ಏನಾಗಿದೆ, பூத்து குலுங்குது அப்படின்னு சொல்லிட்டு இவன் நிக்க வச்ச உடனே சின்ன பையனா இருப்பான், ஓடி போய் காம்பவுண்ட் எல்லாம் டை அடிச்சு என்ன பண்ணுவான், நிறைய கார் ஃபுல்லா என்ன ஆகிட்டு இருக்கும், மாங்காய் தான் டிக்கி ஃபுல்லா ஆகிட்டு இருக்கும். ஸோ வருவாங்க. அப்போ யார் நான் வந்து பார்த்தா அவன் நான் ಪೈಸಾ ಕೊಡ್ಪೇನ್. ತುಂಬ ಸಮಯ ಯಾರು ಬರೋದಿಲ್ಲ. ಯಾರಾದ್ರು ಬಂದರೆ ಅವರಿಗೆ ಏನಾದ್ರು ಕೊಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ರು. ಸರಿ ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು. ಯಾಕಂದರೆ ದೇವಾದ ಮಕ್ಕಳೇ, ನಾವು ಸಮೃದ್ಧಿಯಾದ ಮಕ್ಕಳಾಗಿರಬೇಕು. ಹೇಳಿ ನೋಡೋಣ, ಸೊಲ್ಲುಂಗ. ನಾನು ಏನೇ ಮಾಡಿದ್ರು, ಯಾರಿಗಾದ್ರು ಊಟ ಕೊಟ್ಟರು ಸರಿ, ಏನೇ ಮಾಡಿದ್ರು ನಾನು ಚೆನ್ನಾಗೇ ಮಾಡ್ತೀನಿ. ನಾನು ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯಾ. ಏನೇ ಬಟ್ಟೆ ಹಾಕಿದ್ರು, ಏನೇ ಮಾಡಿದ್ರು ಸಮೃದ್ಧಿಯಾಗೇ ಇರ್ತೀನಿ. ಆಮೇಲೆ ಹಲ್ಲೆಲೂಯಾ, ಬ್ಲೆಸ್ ಯು. ಹಲ್ಲೆಲೂಯಾ. ನಿಮ್ಮ ಲೈಫೇ ಚೇಂಜ್ ಆಗಬೇಕು. ಲೋಕ ದೊಡ್ಡದ್ರಿ, சொல்லுங்க, உலக பெருசு, ஆண்டவர் உங்களுக்கு பயன்படுத்துவார். ஹல்லேலூயா, ஹல்லேலூயா. ಸೈತಾನ ಹೇಳ್ತಾನೆ, ನಿನ್ನ ಬಾಳು ಮುಗೀತದ್ದು. ಇಲ್ಲ, ಇನ್ನು ಮೇಲೇ ನನ್ನ ಬಾಳು ಚಿಗುರು ಬಿಡೋದು. ಇದುವರೆಗೂ ನಾನು ಫಲ ಕೊಟ್ಟಿಲ್ಲ, ಇನ್ನು ಮುಂದೆ ನಾನು ಕೊಡುವ ಫಲ ಸಾಧಾರಣ ಫಲ ಅಲ್ಲ, ಚಿನ್ನ. ನಿನ್ನ ಲೆವೆಲೇ ಚೇಂಜ್ ಆಗಬೇಕು. ಪ್ರೇಯರ್ ಮಾಡ್ತಾ ಇದ್ದ. ಹಲ್ಲೇಲೂಯಾ, ಬ್ಲೆಸ್ ಯು. ಹಲ್ಲೇಲೂಯಾ. ನೋಡಿ, ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಜನ ಬೆಳೀತಾ ಬೆಳೀತಾ ವಿರೋಧಿಗಳು ಬರ್ತಾರೆ. ಕರೆಕ್ಟ್ ತಾನೆ? ಪಕ್ಕದಲ್ಲಿರೋನು ಯುವದಾಸ ಆಗ್ಬಿಡ್ತಾನೆ. ಪಕ್ಕದಲ್ಲಿರೋನು ಯಾಕೆ ಬೇಕು ಪಾಸ್ಟರ್? ನಾನೇ ಒಂದು ಏನಾದರೂ ಡ್ರೆಸ್ ಹಾಕಿದ್ರೆ ನಮ್ಮ ಮಕ್ಕಳು ಕಳ್ದು ನೀನು ಮಾತು ಹಾಕೋತೀಯ ನಮ್ಗೆ ಅಂತ ಹೇಳ್ತಾರೆ. ಕರೆಕ್ಟ್ ತಾನೆ? ಆವಾಗ ನೀವು ಬೆಳೆಯುವಾಗ ಏನಾಗುತ್ತೆ ಅಂದರೆ ಬೇರೆಯವ್ರ ಕಣ್ಣು ಉಕ್ಕುವಂತಾಗುತ್ತೆ. ಆದರೆ ದೇವರ ಆಶೀರ್ವಾದ ಏನು ಗೊತ್ತಾ? ನೀನು ಸಮೃದ್ಧಿ ಇಲ್ಲ, ತುಳುಕುವಂತೆ ಮಾಡ್ತಾರಂತೆ. ನೀನು ಚೆನ್ನಾಗಿರ್ತೀಯ, ನಿನ್ನ ಜೊತೆ ಇರೋರು ಚೆನ್ನಾಗಿರುವಂತೆ ಮಾಡ್ತಾರೆ. ಆಮೇಲೆ ನೋಡಿ, ಅದೇ ಆಶೀರ್ವಾದ. ಸರಿ, ಈಗ ದಾವಿದನಿಗೆ ತುಂಬ ಶತ್ರುಗಳು ಆಗ್ಬಿಟ್ರು. ಅವನು ಪ್ರೇಯರ್ ಮಾಡುವಾಗ ದೇವ್ರು ಏನು ಹೇಳ್ತಾರಂತೆ, ವರಿ ಮಾಡಬೇಡ, ನಿನ್ನನ್ನು ತುಳುಕುವಂತೆ ಮಾಡ್ತೀನಿ. ಯಾರ ಮುಂದೆ ನಿನ್ನ ಅವಮಾನ ಪಡ್ತೀಯೋ ಅವರ ಮುಂದೆನೇ ನಿನ್ನ ತಲೆಯನ್ನು ಎತ್ತುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಕೀರ್ತನೆಗಳು 23:5 ತೆಗೆದುಕೊಳ್ಳೋಣ. ಸಂಗೀತ 23:5, ಕೀರ್ತನೆಗಳು 23:5. ಸ್ಯಾಮ್ಸ್ ಚಾಪ್ಟರ್ 23. ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇಲ್ಲಿ ನೋಡುವಾಗ ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಿ. ನೋಡಿ, ಚೆನ್ನಾಗಿ ಚಿನ್ನ ಬಂಗಾರ ಎಲ್ಲ ಕೊಟ್ಬಿಟ್ಟು ಕಾಡಲ್ಲಿ ಇಟ್ಬಿಟ್ರೆ ಯಾರಿಲ್ಲ ಅಂದರೆ ಇಟ್ಕೊಂಡು ಏನು ಪ್ರಯೋಜನ?
ಏನು ಪ್ರಯೋಜನ ಅಲ್ವಾ? ನಮ್ಮ ಸಿಸ್ಟರ್ಗೆಲ್ಲ ಒಳ್ಳೆ ರೇಷ್ಮೆ ಸೀರೆ 5 ಲಕ್ಷ 6 ಲಕ್ಷದ ರೇಷ್ಮೆ ಸೀರೆ ಎಲ್ಲ ಜರಿ ಎಲ್ಲ ಆಗಿರೋದು ಕೊಟ್ಬಿಟ್ಟು ಕಟ್ಕೊಂಡು ಕಾಡಲ್ಲೇ ತಿರುಗಾಡ್ತಾ ಇರಂದ್ರೆ ನಿಜವಾಗ್ಲೂ ಅಲ್ಲೂ ಉಜಕ್ಕೂ ಹೋಗೋದಿಲ್ಲ ನೀವು. ಕಾಡಲ್ಲಿ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಲೈಫ್ ಅಂದರೆ ಮತ್ತವನ ಮುಂದೆ ಜಮ್ ಅಂತ ನಿಂತ್ಕೊಂಡು ತೋರಿಸ್ಬೇಕು, ನಾನು ದೇವರ ಒಂದು ಮಗ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡೋಣ, ನಿಮ್ಮ ಮನೆ ಮುಂದಿರೋರು ಹಿಂಗಿಟ್ಟು ಹಂಗೆ ನೋಡಬೇಕು. ಇದುವರೆಗೂ ನಿಮ್ಮನ್ನು ನೋಡದೇ ಇರೋರು ನೀವು ಯಾವಾಗ ಹೊರಗಡೆ ಬರ್ತೀವಿ ಅಂತೇಳಿ ಅರ್ಗನ್ನೇ ಬಿಟ್ಕೊಂಡು ನಿಮ್ಮನ್ನು ನೋಡ್ತಾನೆ ಇರ್ಬೇಕು. ಅದೇ ಆಶೀರ್ವಾದ. ಹಲ್ಲೆಲೂಯಾ. ನೋಡಿ, ಪಾಪ ಸುಕೃತ ಅವರು ಮೊದಲ ಬಂದು ಹೋಗ್ತಾಯಿದ್ರು, ಭಾಗ್ಯ ಅವ್ರ ಮನೇಲೂ ಸ್ಟೇ ಮಾಡಿದರು. ಆಮೇಲೆ ಓದ್ತೀನಿ ಹಂಗೆ ನಾನು ಹಿಂಗಂತ ಹೇಳುವಾಗ ಪಾಸ್ಟಮ್ಮ ಸರಿ ಇದ್ಕೋ ಅಂತ ಹೇಳ್ಬಿಟ್ರು. ಈ ಸುಕೃತ ಅಂಗಡಿಗೆ ಹೋಗಿ ಬರುವಾಗ ಅಂಗಡಿ ಅವನು ಕೇಳಿದಂತೆ, ಕಿಯಾ ಕಾರೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ನಿಮ್ಮ ಓನರ್ ಅವರೆಲ್ಲ ಅಂತ ಹೇಳಿದ್ರು. ಹೌದು, ಮತ್ತೆ ಸ್ಕಾರ್ಪಿಯೋನ ಇಟ್ಕೊಂಡಿದ್ದೀರಾ ಕಿಯಾನ ಇಟ್ಕೊಂಡಿದ್ದೀರಾ ಅಂತ ಹೇಳಿದೆ. ಹಲೋ, ಇನ್ನೂ 2 ಕಾರ್ ತಗೋತೀವಿ ನಾವು. ರೋಡ ನಿಮ್ದೇನಾ? ಎಲ್ಲನೂ ನಮ್ದೇ ರೀ, ನೀವು ನಮ್ಮವರೇ ಅಂತ ಹೇಳಿದ ತಕ್ಷಣ ಅವನೇನಾಗ್ಬಿಟ್ಟ, ಸುಸ್ತಾಗ್ಬಿಟ್ಟ. ದೇವರ ಮುಂದೆ, ದೇವರ ಮಕ್ಕಳೇ, ನಾವು ನಮ್ಮ ದೇವರು ನಮ್ಗೆ ಕೊಟ್ಟಿರುವ ವಾಗ್ದಾನ, ಕಾಲಿಡುವ ಸ್ಥಳವೆಲ್ಲ ನಿನ್ನದೆ. ಆಮೇಲೆ ನೋಡೋಣ, ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳೋದಲ್ಲ, ಡಿಕ್ಲೇರ್ ಮಾಡ್ಕೋಬೇಕು. ಆಮೇಲೆ ನೋಡೋಣ, ಒಂದ್ಸತಿ ನಮ್ಮ ಅನಿತಾ ಅವ್ರು ಹೇಳ್ತಾರೆ, ನಕಲ್ ಬಂಡೆಯಲ್ಲಿರುವಾಗ ಮನೆಲ್ಲ ಹೋಗ್ಬಿಡ್ತು ಪಾಸ್ಟರ್, ಇಷ್ಟೊಂದು ಮನೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸಿಗುತ್ತೆ ನಿಮಗೆ, ಏನು ವರಿ ಮಾಡಿಬಿಡಿ ಅಂತ ಹೇಳಿದ್ವಿ. ಪ್ರೇಯರ್ ಮಾಡಿದಾಗ ತಿರ್ಗಾ ಕೆಲವೊಂದು ಮನೆ ಸಿಕ್ತು, ಕಟ್ಬಿಟ್ರು, ಇವತ್ತು ಸಂತೋಷವಾಗಿದ್ದಾರೆ. ಯಾವಾಗ ನಾವು ಡಿಕ್ಲೇರ್ ಮಾಡ್ತೀವೋ, ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ನಕಲ್ ಬಂಡೆ ನಂದಂದರೆ ಇವ್ರದ್ದೇ ಆಗ್ಬಿಡ್ತಾ ಇತ್ತು. ಡಿಕ್ಲೇರ್ ಮಾಡ್ಕೋಬೇಕು. ನಾವು ಕೇಳುವಾಗ ದೇವರು ಜಾಸ್ತಿ ಕೊಡ್ತಾರೆ. ನಮಗೇನು ಗೊತ್ತಾ, ಮನುಷ್ಯ ಕೊಡೋದಿಲ್ವಲ್ಲ, ದೇವ್ರು ಎಲ್ಲಿಂದ ಕೊಟ್ಬಿಡ್ತಾರೆ. ನೀವು ತಿಳ್ಕೊಂಡು ಮನುಷ್ಯನೇ, ದೇವರು ನಿಮ್ಮ ತಂದೆ. ಅವ್ರ ಹತ್ರ ಕೇಳುವಾಗ ಅವರು ಮಿತಿ ಇಲ್ಲದೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಒಂದು ಹಲ್ಲೆಲೂಯಾ ನೋಡೋಣ. ನಿಮ್ಮನ್ನು ಬೇರೆಯವರು ರಾಜ ಅಂತ ಹೇಳೋದಕ್ಕೆ ಕಷ್ಟಪಡ್ತಾರೆ, ಆದರೆ ನಿಮ್ಮ ತಂದೆ ಆಗಲಿ ನಿಮ್ಮ ತಾಯಿ ಆಗಲಿ ನಿಮ್ಮನ್ನು ಹಿಂಗೆ ಮಾಡಿ ರಾಜ್ಯ ಯಾ ತಪ್ಪು ಯಾ ಚನ್ನು ಯಾ ವೈರ ಯಾ ಮುತ್ತು ಯಾ ಸತ್ತು ಇಟ್ಕೊಂಡು ಕೈ ಕಟ್ಟಿ ಹೇಳ್ತೀನಿ. ಹಲ್ಲೆಲೂಯಾ. ಹೇಳ್ತಾರ ಇಲ್ವೋ? ಹೇಳೋದು ಮಾತ್ರ ಅಲ್ಲ, ಹಿಂಗೆ ಮಾಡಿ ಏನ್ ಮಾಡ್ತೀವಿ, ಫುಲ್ಲಿಗೆ ಡಿಸ್ಸಿ ಅಂತ ಹೇಳಿ ಏನ್ ಮಾಡ್ತಾರೆ, 500 ರೂಪಾಯಿನ 2000 ರೂಪಾಯಿ ಎತ್ತು ಕೊಡ್ತಾರೆ ಕೈಯಲ್ಲಿ. ಹೆಚ್ಚು ರಾಜ. ಸೊ ಈ ತಂದೆನೇ ಆ ಥರ ಅನ್ನುವಾಗ, ಆ ತಂದೆ ತುಂಬಿ ತುಳುಕುವಂತೆ ಮಾಡುವ ದೇವರು. ಹಲ್ಲೆಲೂಯಾ. ವೈರಿಗಳ ಮುಂದೆ ಔತಣ சொல்லுங்க. எப்பவுமே நான் பார்க்கும் போதெல்லாம் என் வீட்டுக்காரு ஜனங்கள் முன்னாடி நான் எப்பவுமே நல்லா தான் இருப்பேன். ஆமென் சொல்லு. ஹல்லேலூயா. ಆಮೇಲೆ ಇನ್ನ ತಂಗಳನ್ನ ಅಲ್ಲ ನಿಮ್ಮ ಊಟ, ರಾಜರ ಊಟ. ಆಮೇಲೆ ನೋಡೋಣ, ಹೋದ್ರೆ ಏನ್ ಮಾಡ್ತಾನೆ, ಅದೇ ರೀತಿ ಆಶೀರ್ವಾದ ಇರೋನು ಎಲ್ಲೂ ಹೋದ್ರೆ ಆಶೀರ್ವಾದ ಬರುತ್ತೆ. ಇಷ್ಟೇ ವಿಷಯ, ಕೈಗಳು ತಟ್ಟಿ ಹೇಳ್ತೀನಿ. ಅದನ್ನು ನಂಬ್ತೀರಾ, ಇದನ್ನು ನಂಬೋದಿಲ್ಲ. ಕರೆಕ್ಟ್ ತಾನೆ? ಅದನ್ನು ನಂಬ್ತೀರಾ, ಇದನ್ನು ನಂಬಬೇಕು. ಕಾಲಿಡುವ ಸ್ಥಳವೆಲ್ಲ ನಮಗೆ, ಇದು ವಾಕ್ಯಗಳೆಲ್ಲ ಇಟ್ಕೋಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಮೇಲೆ ಆ ವಿಶ್ವಾಸದ ಬಾಗಿಲು ತೆರೆಯಲ್ಪಡುತ್ತೆ. ನಿಮಗಿಂತ ಒಂದು ಬಾಗಿಲು ಇಟ್ಟಿದ್ದಾರೆ, ನಿಮ್ಮ ಆಶೀರ್ವಾದ ಮೇಲೇನೆ ಇರೋದು. ನೀವು ಪ್ರೇಯರ್ ಮಾಡುವಾಗ ಅದು ಓಪನ್ ಆಗುತ್ತೆ. ಚೆನ್ನಾಗಿ ಗಮನ ಮಾಡಿ. ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಅವರು ಪ್ರೇಯರ್ ಮಾಡುವಾಗ ಆಕಾಶವು ತೆರೆಯಲ್ಪಟ್ಟಿತು. ಅದುವರೆಗೂ ಅವರು ಅದ್ಭುತ ಮಾಡಿಲ್ಲ. ಆಕಾಶ ತೆರೆದ ಮೇಲೆ ಅವ್ರೇನ್ ಮಾಡ್ತಾರೆ, ಅದ್ಭುತ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ, ಮದುವೆಗೆ ಹೋದ ತಕ್ಷಣ ಅವ್ರು ಹೇಳ್ತಾರೆ, ನನ್ನ ಟೈಮ್ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಯ್ತು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ಆದ್ರೂ ಜನ ಬಂದು ಯೇಸು ಹತ್ರ ಬರುವಾಗ ಇಪ್ಪುಡು ಚೂಡು ಸೇಸ್ತಾನಂತೇಳಿ ಸಾಧಾರಣ ನೀರನ್ನು ಮಧುರವಾದ ದ್ರಾಕ್ಷಾರಸವಾಗಿ ತುಂಬಿ ತುಳುಕುವಂತೆ ಎಲ್ಲ ಕುಡ್ದಾರಲ್ಲ, ಕುಡ್ದಾರಲ್ಲ, ಸಂತೋಷ, ಎಂಬ ಸಂತೋಷದ. ಹಲ್ಲೆಲೂಯಾ. ಒಬ್ಬೊಬ್ರು ಊಟ ಹೆಂಗಿರುತ್ತೆ ಅಂದ್ರೆ, ಒಬ್ಬೊಬ್ರು ಊಟ ರುಚಿನೇ ರುಚಿ. ಸಮೀಪವಾಗಿ ನಾವು ನೋಡುವಾಗ ಕೆಲವೊಂದು ಮನೆಗೆ ಹೋಗಿದ್ದೀನಿ, ಭಾಗ್ಯ ಅವ್ರ ಮನೆಗೆ ಹೋಗಿದ್ದೀನಿ, ವರ್ಷ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಊಟ ಎಲ್ಲ ತಿನ್ನುವಾಗ
ಸಾಟಿ ಯಾವುದಿಲ್ಲ. ಹೋಟ್ಲು ಟಾಪ್ ಹೋಟ್ಲಿಗಿಂತ ಚೆನ್ನಾಗಿರುತ್ತೆ. ಇನ್ನು ಟಾಪ್ ಹೋಟ್ಲಲ್ಲಿ ಊಟಗಳು ಚಪ್ಪೆಯಾಗಿರುತ್ತೆ. ಕೆಲವೊಂದು ಮನೆಗೆ ಹೋದಾಗ ತುಂಬ ಜೋರಾಗಿರುತ್ತೆ. ಯಾಕೆಂದರೆ ದೇವ್ರು ಏನು ಮಾಡ್ತಾರೆ, ಅಭಿಷೇಕವಾಗಿ ತುಂಬಿಸ್ಬಿಡ್ತಾರೆ ಮನೆಗಳನ್ನ. ಅವ್ರು ಮಾಡುವ ಎಲ್ಲ ಕಾರ್ಯವನ್ನು ಅಭಿಷೇಕವಾಗಿ. ಕೆಲವ್ರು ಮಾತಾಡ್ತಾನೆ ಇರ್ತಾರೆ, ಪಟ ಅಂತ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಏನು ಮಾಡ್ತಾರೆ, ಪಟ. ಕೆಲವ್ರಿಗೆ ಹೇಳ್ತಾ ಇದ್ರು ಆವಾಗ ತಾನೇ ಸವಾಲೆ ಇದು ಮಾಡೋದು. ಕೋಪ ಬಂದು ಏನು ಮಾಡ್ತೀರಾ ನೀವು, ಆ ಸ್ಟವ್ನ ಹೊಡೆದಾಗ್ಬಿಟ್ಟು ಹೋಗ್ಬಿಡ್ತೀರ. ಆ ಥರ ಆಗ್ಬಿಡುತ್ತೆ. ಕೆಲವೊಂದು ಮನೆಯಲ್ಲಿ ಆಶೀರ್ವಾದ ತುಂಬಿ ತುಳುಕ್ಬಿಡುತ್ತೆ. ಸೊ ಅದೇ ಹೇಳಿದ್ದು, ಆಶೀರ್ವಾದ ಮಕ್ಕಳಾಗಿ ತುಂಬಿ ತುಳುಕ್ಬೇಕು. ಇಲ್ಲ ಅಂತ ಹೇಳ್ಬಾರ್ದು. ನಿಮ್ಮ ಯಜಮಾನ್ರು ಎಷ್ಟೇ ಬಂದು 1 ನಿಮಿಷ ರೀ ಇದು ಕುಡೀರಿಂದಲೇ ಒಂದು ಕಾಫಿ ಮಾಡಿಕೊಟ್ಟು 2 ಬಿಸ್ಕೆಟ್ ಕೊಟ್ಬಿಟ್ಟು ಏನು ಮಾತಾಡ್ತಾನೆ ರೀ. ನೀವು ತುಂಬ ಹೆಂಗೆ ಮಾತಾಡ್ಬೇಕಂದ್ರೆ, ನೀವು ತುಂಬ ಒಳ್ಳೆಯವ್ರಿ, ನಿಮ್ಮ ಬಗ್ಗೆ ಈ ಥರ ಎಲ್ಲ ಹೇಳಿದ್ರು ನಾನು ತುಂಬ ಹೆಮ್ಮೆ ಆಯ್ತು ರೀ ಅಂತ ಹೇಳ್ಕೊಂಡು ಟಕ ಅಂತ ಏನ್ಮಾಡು, ಟಕ ಅಂತ ಊಟ ಇಟ್ಬಿಟ್ಟು ಟಕ ಅಂತ ಸಾಂಬಾರು ಇಟ್ಬಿಟ್ಟು ಹೋಟ್ಲೆಲ್ಲ ತಿಂತೀನಿ ಕಣೆ, ಆದರೆ ನಿನ್ನ ಊಟ ಇದೆಲ್ಲ ಕಣೆ, ನೋ ಕಾಂಪ್ರಮೈಸ್ ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಬಾ ನಾಳೆ ಹೋಗೋಣ ಸೀರೆಗೆ ಅಂತ ಹೇಳ್ಬಿಡ್ತಾರೆ. ಜಾಲಿಯಾಗಿ ಹೋಗಿ ನೀವೇನು ಮಾಡಿ, ನಿಮ್ಮ ಕಷ್ಟ ಇರುವಾಗ ಬೇಡ ರೀ, ಏನು ಕಷ್ಟ ಬಂತು ನೀನು ನನಗೆಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಡಿಕ್ಲೇರ್ ಮಾಡ್ಕೋಬೇಕು. ಖಂಡಿತ ಕರ್ಕೊಂಡೋಗಿ ಕೊಡ್ತಾರೆ. ನೀವು ಬೇಕಾದರೆ ಹೆಂಡತಿ ಕೇಳೋದಕ್ಕಿಂತ ಮುಂಚೆ ನೀವು ಸೀರೆ ಇಟ್ಕೊಂಡು ನೋಡಿ, ನಿಮ್ಮ ಕುಟುಂಬಕ್ಕೆ ಏನು ಬರುತ್ತೆ, ಆಶೀರ್ವಾದ ಬರುತ್ತೆ. ಗಂಡನಿಗೂ ಅಷ್ಟೇ ಒಳ್ಳೇದಾಗುತ್ತೆ. ದಿಢೀರ್ನ ಪ್ರಿಯಾಗ ನಲ್ಲ ಅವ್ರು ಪೊಡ ವಾங்கி ಕೊಡಪ್ಪ, ಪಾರು ಬಿಸ್ನೆಸ್ ಜೋರ ನಡ್ಕೊ. ಆಮೇನ್ ಹಲ್ಲೆಲೂಯಾ. ಆ ರೀತಿ ಎಲ್ಲ ಮಾಡ್ಕೊಡ್ಬೇಕು. ಮನೇಲಿರೋರಿಗೆಲ್ಲ ಟಕ 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 ಅಂತ ನೀವು ಮಾಡುವಾಗ ದೇವ್ರ ದೊಡ್ಡ ಕಾರ್ಯ. ಯಾಬೇಚ ಧನವಂತನಾದ, ಅವ್ರ ಮನೆಯಲ್ಲಿರೋರಿಗೆಲ್ಲ ಟಾಪುವಂತನಾದ. ಅನೇಕ ಎಲ್ಲೆಗಳು ಅವನು ದೊಡ್ಡದಾಯಿತು. ಇನ್ನೊಂದು ಕಾರ್ಯ ನಾ ಹೇಳಿ ಮುಗಿಸ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ ಮಕ್ಕಳೇ, 2ನೇ ಕಾರ್ಯ, ಅನ್ನಾಳಲ್ಲಿ ನೋಡಿ, ಅವಳ ಹತ್ರ ಆಸ್ತಿ ಪಾಸ್ತಿ ಎಲ್ಲ ಇದೆ, ಆದರೆ ಮಕ್ಕಳಿಲ್ಲ. ಅವಳಿಗೇನಿಲ್ಲ ಅಂದರೆ, ಅವ್ರಿಗೆ ಆಸ್ತಿ ಇದೆ, ತುಂಬಿ ತುಳುಕ್ತಾ ಆಗೋದಿಲ್ಲ. ಅವಳನ್ನ ಎಲ್ಲರೂ ಏನು ಹೇಳ್ತಾರೆ, ಅನ್ನಾಳನ್ನ ಸುಂದರಿಯಾಗಿದ್ರು ಅವಳನ್ನ ಬಂಜೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಬಂಜೆ. ತೆಲುಗುಲ ಏನು ಹೇಳ್ತಾರೆ, ಗೊಡ್ಡೋಡು. ಕರೆಕ್ಟ್ ತಾನೆ? ಹಿಂದಿಲೇ ಕ್ಯಾ ಬೋಲ್ತಾ, ಕ್ಯಾರೆ ಫಿಟ್ಟಿಂಗ. ಹಾಂ ಸರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 1 ಸಾಮುವೇಲ 1ನೇ ಅಧ್ಯಾಯ. ಎಲ್ಕಾನಿಗೆ 2 ಹೆಂಡತಿಯರಿದ್ದರು. ಮೊದಲನೆಯವಳು ಹಣ್ಣಲು, ಎರಡನೆಯವಳು ಪೆನ್ನಿನ್ನಳು. ಪೆನ್ನಿನ್ನಳಿಗೆ ಮಕ್ಕಳಿದ್ದರು, ಹಣ್ಣಲಿಗೆ ಮಕ್ಕಳಿರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸೋಸ್ಕರ ತನ್ನ ಊರಿನಿಂದ ಶಿಲೋಮಿಗೆ ಹೋಗುತ್ತಿದ್ದನು. ಅಲ್ಲಿ ಏಳಿಯನ ಮಕ್ಕಳಾದ ಹೊಫ್ನಿ ಮತ್ತು ಫೋನಿಹಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನ್ನನ್ನೆಲ್ಲ. ಸರಿ, ಓಕೆ. ಇಲ್ಲಿ ನೋಡುವಾಗ ಚೈಲ್ಡ್ ಲೆಸ್ ಅಂತ ನೋಡ್ತೀವಿ. ಅವಳಿಗೆ ಮಕ್ಕಳಿಲ್ಲ, ಏನಿಲ್ಲ, ಒಂದು ಮಗುನೂ ಇಲ್ಲ. ಮಗು ಇಲ್ಲದೆ ಇರೋದ್ರಿಂದ ಇವನಿಗೇನಾಯ್ತಂದರೆ, ಅಣ್ಣನ ಮೇಲೆ ಪ್ರೀತಿ ಏನು ಕಡಿಮೆ ಆಗಿಲ್ಲ, ಆದರೆ ಅವಳು ದುಃಖದಲ್ಲಿದ್ದಾಳೆ. ಅವಳಿಗೆ 2ರಷ್ಟು ರೇಷ್ಮೆ ಸೀರೆ ಒಡವೆಲ್ಲ ಕೊಡ್ತಾನೆ, ಆದ್ರೂ ಅವಳಿಗೆ ಮಕ್ಕಳಾಗಿಲ್ಲ. ಇನ್ನೊಂದು ಮದುವೆ ಆಗ್ತಾನೆ, ಅವಳಿಗೆ ಮಕ್ಕಳಾಗುತ್ತೆ. ಆದ್ರೂ ಇವನು ಅವಳಿಗೆ ಮಕ್ಕಳಾದ್ರೂ ಅವ್ರಿಗೂ ಒಂದೊಂದು ಸೆಟ್ಟು ಬಟ್ಟೆ ಕೊಟ್ರು, ಆದರೆ ಅಣ್ಣಾಳಿಗೆ ಮಾತ್ರ 2ರಷ್ಟು ಕೊಟ್ರು. ಇಲ್ಲಿ ಇವಳಿಗೆ ಮಕ್ಕಳಾಗಿಲ್ಲ. ಚೆನ್ನಾಗಿ ಗಮನಿಸಿ. ಇದೇ ಗಂಡನೇ ಇನ್ನೊಬ್ಬಳನ್ನ ಮದುವೆ ಆಗಿದ್ದಾನೆ, ಅವಳಿಗೆ ಮಕ್ಕಳಾಗತ್ತೆ. ಆದರೆ ಆ ಗಂಡ ಇಷ್ಟಪಟ್ಟವನಿಗೆ ಅವಳಿಗೆ ಮಕ್ಕಳಾಗ್ತಾ ಇಲ್ಲ. ಇವಾಗ ಅಣ್ಣಾಳಲ್ಲಿಗೆ ಏನಾಗಲಿಲ್ಲ, ಮಕ್ಕಳಾಗಲಿಲ್ಲ. ಇವಾಗ ಇಲ್ಲಿ ಅಣ್ಣಾಳು ಸಮೃದ್ಧಿಯಾಗಿದ್ರೂ ಕೊರತೆಯಾಗಿದ್ದಾಳೆ. ಏನಾಗಿದ್ದಾಳೆ, ಶರೀರದಲ್ಲಿ ಕೊರತೆ, ತನ್ನ ಶರೀರದಲ್ಲಿ ಕೊರತೆ. ನೋಡಿದ್ರ, ಎಲ್ಲದರಲ್ಲೂ ಫಲ ಕೊಡಬೇಕು. ಅಣ್ಣಾಳಿಗೆ ಏನಾಯ್ತು ಅಂದರೆ, ಗಂಡನಿಂದ 2ರಷ್ಟು ನನಗೆ ಒಡವೆ ಕೊಡೋಕ್ಕಾಗತ್ತೆ, ಸೀರೆ ಕೊಡೋಕ್ಕಾಗತ್ತೆ, ಎಲ್ಲ ಆಗುತ್ತೆ, ಆದರೆ ನನ್ನಿಂದ ಮಗು ಕೊಡ್ಲಿಕ್ಕೆ ಆಗಲಿಲ್ವಲ್ಲ. ಡಾಕ್ಟ್ರ್ ಹತ್ರ ಹೋಗ್ತಾಳೆ, ಅಲ್ಲೆಲ್ಲೂ ಹೋಗ್ತಾಳೆ, ಎಲ್ಲಿ ಹೋದ್ರೂ ಮಗು ಆಗಿಲ್ಲ. ಈಗ ಸ್ಟ್ರೈಟಾಗಿ ಎಲ್ಲಿ ಬರ್ತಾಳೆ, ಆಲಯದ ಒಳಗೆ ಬರ್ತಾಳೆ. ಯಾರೂ ಇಲ್ಲ, ಆದ್ರೂ ಆಲಯಕ್ಕೆ ಬರ್ತಾರೆ. ನೋಡಿ, ಎಲ್ಲಿ ಬರುವಾಗ ನಿಮ್ಮ ಲಾಕ್ ಓಪನ್ ಆಗುತ್ತೆ. ದೇವ್ರ ಹತ್ರ ಬರಬೇಕು. ಅವರೇ ನಾನು ಹೇಳಿದ್ನಲ್ಲ, ನಿಮ್ಮನ್ನು ಸಹ ನಿಮ್ಮ ಆಶೀರ್ವಾದ ಸೈತಾನ ಲಾಕ್ ಮಾಡಿಟ್ಟಿದ್ದಾನೆ. ನೀವು ದೇವ್ರ ಹತ್ರ ಬರುವಾಗ ದೇವ್ರು ಏನು ಮಾಡ್ತಾರೆ, ಆ ಆಶೀರ್ವಾದ ಬೀಗನೇ ನಿಮ್ಮ ಕೈಲಿ ಕೊಡ್ತಾರೆ. ಚೆನ್ನಾಗಿರುತ್ತೆ ಹೇಳ್ತಾರೆ. ಹಲ್ಲೆಲೂಯಾ. ದೇವರ ಬಂದ ಮಕ್ಕಳೇ, ಈಗ ಅವಳು ಅರಿಕೆ ಮಾಡ್ತಾಳೆ, ಲಾರ್ಡ್
I don't have any child. If you're going to give me a male child, I will not taking single hair from him. I'm going to offer to your kingdom ಅಂತೇಳಿ ಅವಳು ಏನು ಮಾಡ್ತಾಳೆ, ದೇವರಿಗೆ ಅರಕೆ ಮಾಡ್ಕೋತಾಳೆ. ಏನು ಮಾಡ್ಕೋತಾಳೆ? ಅರಕೆ. ಅರಿಕೆ ಬೇರೆ, ಅರಕೆ. ಹಲ್ಲೆಲೂಯಾ. ಅರಕೆ ಮಾಡ್ಕೋತಾಳೆ. ಅವಳು ಅರಕೆ ಮಾಡ್ಕೊಂಡಾಗ ಮನಸ್ಸಲ್ಲಿ ಮಾಡ್ಕೋತಾಳೆ, ಇದು ಪಾಸ್ಟ್ಗೆ ಗೊತ್ತಾಗೋದಿಲ್ಲ. ಪಾಸ್ಟ್ ಏನು ಮಾಡ್ತಾನೆ, ಏಯ್ ಕುಡಿದ್ಬಿಟ್ಟು ಬಂದ್ಬಿಟ್ಟಿದ್ಯಾ ಅಂತೇಳಿ ಬೈತಾನೆ ಅಮ್ಮನ್ನ. ಬೈವಾಗಲೂ ದೇವರ ಸನ್ನಿಧಾನ ಸರಿಯಾಗಿ ಪ್ರೇಯರ್ ಮಾಡಿದ ಅವಳು ಕೋಪ ಬಂದಿಲ್ಲ. ನಿಮಗಾಗಿದ್ರೆ ಏನಾಗಿತ್ತು, ಏನೋ ನನ್ನ ಗಂಡಂದು ಸಮಸ್ಯೆ ಅಂತೇಳಿ ಇಲ್ಲಿ ಬಂದು ಮಾಡಿದ್ರು, ಈ ಪಾಸ್ಟ್ ನೋಡಿದ್ರೆ ನಮ್ಮನ್ನು ಬೈತಾರೋ, ಅದಕ್ಕೆ ನಾನು ಬರೋದಿಲ್ಲ. ರೋಪ್ ಹೊಡೆದವರೆಲ್ಲ ಕೆಲವರೆಲ್ಲ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. ಏನಾಗ್ಬಿಟ್ಟಿದ್ದಾರೆ? ಯಾವಾಗಲೂ ದೇವರ ಸೇವಕರಿಗೆ ರೋಪ್ ಹೊಡೆದವರೆಲ್ಲ ನಿಜವಾಗ್ಲೂ, ನಾನು ಶಾಪ ಹೇಳ್ತಲ್ಲ, ನಾನು ನೋಡಿದ್ದೀನಿ. ಕೆಲವೊಂದು ಸತಿ ಎಲ್ಲ ತುಂಬ ಹೊಡಿತಾ ಇದ್ರು ರೋಪು. ಅವರೆಲ್ಲ ಅಂದ್ಕೊಳ್ಳೋದು, ಏನು ಇಷ್ಟೊಂದು ರೋಪ್ ಹೊಡೆದ್ರು ದೇವರು ಸುಮ್ಮನೆ ಇದ್ದಾರೆ, ಅವ್ರಿಗೆ ದಂಡನೆ ಕೊಡು ಅಂತ ಹೇಳೋದಿಲ್ಲ. ಅವರು ಚೇಂಜ್ ಆಗಲಿಲ್ವಲ್ಲ ಅಂತ ನನ್ನ ಒಂದು ಆಸೆ. ಯಾವತ್ತೂ ಬಂದು ದೇವರ ಮಕ್ಕಳು ಚೇಂಜ್ ಆಗಬೇಕು, ಬೆಳಗ್ತಾರೆ ಅವರು. ಚೇಂಜ್ ಆಗಿಲ್ಲ, ನಾನೇ ಅಂತ ಹೇಳಿದವರೆಲ್ಲ ಏನಾಗ್ತಾರೆ, ಖಾಲಿ ಆಗಿಬಿಡ್ತಾರೆ ಅವರು. ಈಗ ಅನ್ನಾಳೆ ಹತ್ರ ನೋಡಿ ಸೌಂದರ್ಯ ಇದೆ, ಆದರೆ ಅವನು ಖಾಲಿ. ಇವಾಗ ದೇವರ ಹತ್ರ ಬರುವಾಗ ಅವಳ ಸ್ವಭಾವನೇ ಚೇಂಜ್ ಆಗುತ್ತೆ. ಅರಿಕೆ ಮಾಡ್ತಾಳೆ. ದೇವರು ಅರಿಕೆ ಮಾಡಿ ಅಂತ ಹೇಳಿಲ್ಲ, ಆದರೆ ಅವಳು ಮಾಡುವ ಒಂದು ಕೆಲಸ, ದೇವರೇ ನನಗೇನಾದರೂ ಒಂದು ಗಂಡು ಮಗು ಕೊಟ್ಟರೆ, ಹೆಣ್ಣು ಮಗಕ್ಕೆ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ನೀವೇನು ಮಾಡ್ತಾರೆ, ಗಂಡು ಮಗು ಕೊಟ್ಟರೆ ನನಗೆ, ಹೆಣ್ಣು ಮಗು ಕೊಟ್ಟರೆ ನಿನಗೆ ಹೇಳ್ತಾನೆ. ಒಳ್ಳೆ ಮಗು ಕೊಟ್ಟರೆ ನನಗೆ, ಕಾಯಿಲೆ ಮಗು ಕೊಟ್ಟರೆ ನಿನಗೆ. ನಾನು ಕೊಡೋ ದುಡ್ಡುಗಳೆಲ್ಲ ನೋಡಬೇಕು, ಚೆನ್ನಾಗಿರೋ ದುಡ್ಡೆಲ್ಲ ಕೊಡೋದಿಲ್ಲ. ಕೆಲವೆಲ್ಲ ಪ್ಲಾಸ್ಟರ್ ಹಾಕಿರೋದು, ಅರ್ಧೋಗಿರೋದೆಲ್ಲ ಹಾಕ್ತಾರೆ ಇಲ್ಲಿ. ಇದು ತುಂಬ ತಪ್ಪು. ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ದೇವರಿಗೆ ಉನ್ನತವಾಗಿರೋದು ನೀವು ಕೊಡಬೇಕು. ಉನ್ನತವಾಗಿರೋದು, ಚೆನ್ನಾಗಿರೋದು ಕೊಟ್ಟು ನೋಡಿ, ನಿಮ್ಗೆ ಚೆನ್ನಾಗೇ ಬರುತ್ತೆ. ನೀವು ಏನು ಹಾಕ್ತಿರೋ ಅದನ್ನು ನೀವು ಸಮೃದ್ಧಿಯಾಗಿ ಕೊಯ್ತೀರ. ನೋಡಿ ದೇವಾದ್ಯ ಮಕ್ಕಳೇ, ಇವಾಗ ಅನ್ನಾಳು ಏನು ಮಾಡ್ತಾಳೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳೆ. ಮಾತು ಬರ್ತಾ ಇಲ್ಲ. ಯಾಕೆ ಮಾತು ಬರ್ತಾ ಇಲ್ಲ ಹೇಳಿ ನೋಡೋಣ. ಸೈತಾನ ಏನು ಮಾಡ್ತಾನೆ, ಬಾಯಿಂದ ಅರಿಕೆ ಮಾಡಬಾರ್ದು, ಅವ್ರ ಮನಸ್ಸಲ್ಲಿ ಮಾಡಿಬಿಟ್ಲು ನೋಡಿ. ಸೈತಾನ ಅಷ್ಟೇ, ನೀನು ಯಾರು ಬೇಕಾದರೂ ಕೊಡು, ದೇವ್ರು ಮಾತ್ರ ಕೊಡು ಅಂತ ಹೇಳೋದಿಲ್ಲ. ಪಾಸ್ಟ್ ಹೇಳ್ತಾ ಇರ್ತಾರೆ, ನೀನು ನೋಡಿ ಬಾಯಿ ಬಿಟ್ಟು ಹೇಳೋದೇ ಇಲ್ಲ. ಕೊಡಬೇಕು ಅಂತ ಆಸೆ ಇರುತ್ತೆ, ಕೈ ಎತ್ತೋದೇ ಇಲ್ಲ. ಯಾಕಂದರೆ ನೀವು ನಿಮ್ಮ ಕಷ್ಟವನ್ನೇ ನೋಡ್ತಾ ಇರ್ತೀರ ಹೊರತು ಕಷ್ಟಕ್ಕಿಂತ ದೊಡ್ಡವನ್ನ ನೀವು ನೋಡೋದಿಲ್ಲ. ಇವಳು ಏನು ಹೇಳ್ತಾಳೆ, ಅವಳಿಗೆ ಮಕ್ಕಳಿಲ್ಲ. ಸ್ವಾಮಿ, ಒಂದು ಮಗು ಕೇಳಕ್ಕೆ ಬಂದಿದ್ದೀನಿ, ಅದು ಹೇಗೆ ನಿನ್ನ ಕೊಡ್ಲಿಕ್ಕೆ ಸಾಧ್ಯ? ಏನೋ ಒಂದು 10 ಮಗು ಕೊಟ್ಟರೆ ಒಂದು ದಶಮಭಾಗ ಒಂದು ಕೊಡ್ತಾ ಇದೆ, ಅದು ನನಗೆ ಮಗು ಇಲ್ವಲ್ಲ, ಅದು ಕೇಳಕ್ಕೆ ಬಂದಿದ್ದೀನಿ, ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅದೇ ಅವಳ ಆನ್ಸರ್ ಆಗಿರಬೇಕು. ಆದರೆ ಅವಳು ಏನು ಹೇಳ್ತಾಳೆ, ನನಗೆ ಇಲ್ಲೇ ತಡೆ ಆಗಿದೆ, ನನ್ನ ಮಗು ಇಲ್ಲ, ಆ ಮಗು ದೇವರು ಕೊಟ್ಟರೆ ನನ್ನ ಆಶೀರ್ವಾದ ಬಾಗಿಲು ಓಪನ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿನೇ ಹಣ ಬಿತ್ತಿದ್ರೆ ಹಣ, ಏನು ಬಿತ್ತಿದ್ರೆ ಹಣ ಬಿತ್ತಿದ್ರೆ ಹಣ, ಚಿನ್ನ ಬಿತ್ತಿದ್ರೆ ಚಿನ್ನ, ವಜ್ರ ಬಿತ್ತಿದ್ರೆ ವಜ್ರ. ಹಲ್ಲೆಲೂಯಾ. ನಮ್ಮ ಸ್ವೀಟಿ ಬಂದು ನಾನು ತಿಳ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ, ಅವಳು ವಜ್ರದ ಉಂಗುರ ಆಫರಿಂಗ್ ಕೊಟ್ಟಿದ್ದಾಳೆ ಅವಳು ಒಂದು ಮೀಟಿಂಗ್ ಹೋದಾಗ. ಸ್ಯಾಮ್ ಹೇಳೋದು, ಸ್ಯಾಮ್ದ ನನಗೆ ಅಲ್ಲಾಡ್ಬಿಟ್ಟೆ ನಾನು. ಇನ್ನೂ ಕೊಂಚ ನೇರ ಒಕ್ಕಾನದ ಮಮ್ಮಿ ಕಿಯಾ ಕಾರ್ ಸಾವಿಯ ಕೊಡ್ತಿಟ್ಟು ಹೊಂಟಿರ್ಪ ನಾನು. ಅವ್ರ ಮೀಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ಅವರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತಾರೆ, ಆಫರಿಂಗ್ ಆಗಿಬಿಡ್ತಾರೆ. ಆಮೇಲೆ ಪಿನ್ ನಂಬರ್ ಹಾಕಿ ಎಷ್ಟಿದೆ ತೊಗೊಂಬಿಡಿ, ಇವಾಗಲೂ ಕ್ಲೋಸ್ ಮಾಡ್ಕೋತೀನಿ. ಯಾಕಂದರೆ ಅಷ್ಟು ನಮ್ಮ ದೇವರು ಸಮೃದ್ಧಿಯ ದೇವರು. ಅದು ನೀವು ಮಾಡುವಾಗ ಅವ್ರು ನೋಡಿ ಬೇರೆ ರೂಪದಲ್ಲಿ ಇದಾಗ್ತಾರೆ. ನಾನೇ ಆ ಮೀಟಿಂಗ್ ನೋಡಿದ ತಕ್ಷಣ ಆಡ್ಬಿಟ್ಟೆ ರೀ. ಕೋಟ್ ಹಾಕ್ಕೊಂಡಿರೋರೆಲ್ಲ ಒಳ್ಳೆ ಕೋಟೆಲ್ಲ ತೆಗೆದು ಅವ್ರು ಹಾಕ್ಬಿಡ್ತಾರೆ, ಅವ್ರ ಕೈಯಲ್ಲಿರೋದೆಲ್ಲ ಎತ್ತು ಹಾಕ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಇದೆಲ್ಲ ಸೆಟ್ಟಿಂಗಾ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ಕೆಲವರೆಲ್ಲ ನಾವು ಬಂದಿರೋದು ಸ್ವಲ್ಪ ಜನನೇ, ನಿಮ್ಮ ಕಡೆಯಿಂದನೇ ಇದು ಬರ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ನಾನು ಆಶ್ಚರ್ಯ ಆಗ್ಬಿಟ್ಟೆ. ಸರಿ, ಹೌದಲ್ಲ ಬಿಡಿ, ನಮ್ಮ ಮಗ ಹೇಳಲಿಕ್ಕೆ ಹೆಂಗೆ ಸಾಧ್ಯ, ನಮ್ಮ ಮಗಳು ಕೊಡೋದಕ್ಕೆ ಹೆಂಗೆ ಸಾಧ್ಯ? ಸೊ ಕರ್ತನ ಒಂದು ಅಭಿಷೇಕ ನಮ್ಮ ಮೇಲೆ ಬರುವಾಗ ಆ ಆಕಾಶದಲ್ಲಿರುವ ಡೋರ್ ಓಪನ್ ಆಗುತ್ತೆ ಅಂತ ಆಶೀರ್ವಾದಗಳು. ಆವಾಗ ನೀನು ಕೊಡುವ ಮಗನಾಗಿ ಮಾರ್ಪಡ್ತೀನಿ. ಅರ್ಥ ಆಯ್ತಾ? ನೋಡಿ, ಅನ್ನಾಳಲ್ಲಿ ಏನು ಹೇಳ್ತಾಳೆ, ಅವಳು ಮಕ್ಕಳಿಲ್ವಲ್ಲ, ಅವಾಗ ಅವಳು ಡೋರ್ ಓಪನ್ ಆಯಿತು. ನನ್ನ ಶಾಪ ದೇವರಿಗೆ ನಾವು ಕೊಡ್ತಾ ಇಲ್ಲ,
ಅವ್ರು ಚಿನ್ನ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಅದಕ್ಕಿಂತ ಮೇಲೆ ನನ್ನ ರಕ್ತ, ನನ್ನ ಮಗು ದೇವರ ಸೇವೆ ಮಾಡಬೇಕು. ಹಲ್ಲೆಲೂಯ. ಅವ್ರು ಏನ್ ಮಾಡ್ತಾಳೆ? ನನ್ನ ಮಗು ದೇವರ ಸೇವೆ ಮಾಡಬೇಕು. ಗಂಡು ಮಗನೇ ನನಗೆ ಬೇಕು. ಅವನ ಒಂದು ಕೂದಲು ಸಹ ನಾನು ತಗೊಳ್ಳೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕಿಂಗ್ ಒನ್ ಸಿಂಗಲ್ ಹೇರ್ ಫಾರ್ ಹಿಮ್. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಆಫರ್ ಮೈ ಗಾಡ್ ಅಂತ ಹೇಳ್ತಾರೆ. ದುಃಖದಲ್ಲಿರುವಾಗ, ಇಲ್ಲದೆ ಇರುವಾಗ ಈ ವಾಕ್ಯವನ್ನು ದೇವರು ಕೇಳಿದ ಮೇಲೆ ಅವಳ ಶಾಪವನ್ನು ದೇವರು ಹೊಡೆದಾಕ್ತಾರೆ. ಅರ್ಥ ಆಯ್ತಾ? ಯಾಕೆಂದ್ರೆ ನಿಮ್ಮ ಶಾಪಗಳು ಹೊಡಿಬೇಕು. ನಿಮ್ಮ ಕುಟುಂಬದಲ್ಲಿರುವ ಶಾಪ, ಜನ್ಮ ಶಾಪ, ನಿಮ್ಮ ಕೆಲಸದ ಮೇಲಿರುವ ಶಾಪ, ನೀವು ಏನು ಮಾಡಿದ್ರೂ ಎಲ್ಲ ಲಾಸ್ ಆಗೋ ಶಾಪ ಹೊಡಿಬೇಕಂದ್ರೆ ವೆದರ್ ಯು ಆರ್ ಗೋಯಿಂಗ್ ಟು ಸೋಯಿಂಗ್ ನೋ, ಅವಾಗ ಏನಾಗುತ್ತೆ ಅಂದರೆ ಅವರು ಗ್ರ್ಯಾಂಟ್ ಮಾಡಿಬಿಡ್ತಾರೆ. ಯೇಸುಸ್ವಾಮಿನ ಒಂದು ಕತೆ ಹೇಳ್ತಾರಲ್ಲ, ಒಬ್ಬನು ಲಾಯರ್ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ದೇವರೇ ನನಗೆ ನ್ಯಾಯ ಒದಗಿಸ್ಕೊಡಿ ಅಂದರೆ ಇಲ್ಲ ಇಲ್ಲ ಅಂತ ಹೇಳ್ತಾನಂತೆ. ಇಲ್ಲ 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 ಅಂತ ಹೇಳಿದ್ರು ಇವಳು ಬಿಡೋದೇ ಇಲ್ಲ, ಬಂದು ಕೇಳ್ತಾನೆ ಇರ್ತಾಳೆ. ಆಮೇಲೆ ಅವನೇನು ಮಾಡ್ತಾನೆ, ಇವಳು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಅಂತೇಳಿ ಅವಳಿಗೆ ನ್ಯಾಯ ಒದಗಿಸ್ತಾನಂತೆ. ಒಬ್ಬ ಕೆಟ್ಟ ಮನುಷ್ಯನೇ ಆ ಥರ ಮಾಡ್ತಾನಂದರೆ ನೀವು ನನ್ನ ನಾಮದಿಂದ ನೀವು ಕೇಳಿದ್ರೆ ನಾನು ನೀನು ಕೊಡೋದಿಲ್ವಾ? ಖಂಡಿತ ಕೊಟ್ಟೇ ಕೊಡ್ತೀನಿ. ಒಂದು ಕೈಗಳನ್ನು ಹೇಳಿ ನೋಡೋಣ. ಕೇಳುವಾಗ 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 ದೇವರು ಕೊಟ್ಟೇ ಕೊಡ್ತಾರೆ. ಸರಿ, ಇವಾಗ ನೋಡುವಾಗ ಅನ್ನಾಳಲು ಪ್ರೇಯರ್ ಮಾಡಿದ್ಲು, ಮನೆಗೆ ಬರ್ತಾಳೆ, ವಾಮಿಟ್ ಬರುತ್ತೆ. ಮನೆಗೆ ಬರ್ತಾಳೆ, ವಾಮಿಟ್ ಬರುತ್ತೆ. ವರ್ಕೌಟ್ ಶುರು ಆಗ್ಬಿಡ್ತು. ಇಲ್ಲಿ ಏನು ಹೇಳ್ಬಿಟ್ರು ಫಾಸ್ಟು, ಸರಿಯಮ್ಮ ಹಂಗೇನಾ, ಸರಿ ನಾನೇನು ಕುಡಿದ್ಬಿಟ್ಟಂತೀವಿ, ಸಾರಿ ಮಾಡ್ಕೊ. ಇಲ್ಲಯ್ಯ, ನಾನು ಅಂಥವಳೆ, ಅದೇನು ಮಾಡೋದು, ಅಷ್ಟು ನನ್ನ ಜಗಳ ಗಂಟೆ, ಆದರೆ ಕುಡಿಯೋ ವ್ಯಕ್ತಿ ಅಲ್ಲ ನಾನು, ಆದರೆ ನಾನು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀನಿ, ಮಕ್ಕಳಿಲ್ಲ ಅಂತ ಹೇಳಿದ್ರು. ಸರಿಯಾದ ಸ್ಥಳಕ್ಕೆ ಬಂದಿದ್ದೀಯಾ, ದೇವರು ಕೊಡ್ತಾರೆ. ಅವಳು ಅದೇ ರೀತಿ ಹೋಗ್ತಾಳೆ, ಅವಳು ಕನ್ಸೀವ್ ಆಗ್ತಾಳೆ. ಇವಾಗ ನೀವೇ ಹೇಳಿ ನೋಡೋಣ, ಇವಾಗ ನಿಮ್ಮ ಓರಗುತ್ತಿ ಅವಳು, ನಿಮಗೆಲ್ಲ ಚೆನ್ನಾಗಿದ್ದೀರಿ ಬಿಡಿ, ನಿಮಗೆ ಯಾರಿಲ್ಲ ಆ ಥರ ಸೆಟಪ್ಸ್ ಎಲ್ಲ. ಇವಾಗ ನಿಮ್ಮ ಫ್ರೆಂಡ್ಸೇ ಇಲ್ಲ ನಿಮ್ಮ ವಿರೋಧಿಗೆ ಬಸುರಿ ಆದರೆ ನೀವು ಸಂತೋಷ ಪಡ್ತೀರಾ? ಏನು ಮಾಡ್ತೀರಾ? ಒಂದು ಹಾಲಲ್ಲಿ ಅಲ್ವಾ ಸ್ವಲ್ಪ ಪಪ್ಪಾಯ ಹಣ್ಣದು ಏನಾದರೂ ಹಾಕ್ಬಿಟ್ಟು ಕೊಟ್ಟು ಸಾಯಿಸೋಕ್ಕೆ ನೋಡ್ತಾರೆ. ಆದರೆ ನಾನು ಒಂದು ಬುಕ್ಕಲ್ಲಿ ಓದಿದೆ, ಅವಳು ಏನೋ ಮಾಡಿದ್ಲಂತೆ. ಯಾರಿಗೆ? ಅನ್ನಾಳಿಗೆ. ಯಾರು? ಇನ್ನೊಬ್ಳು ಪೆನ್ನಿನ. ಅದು ಏನು ಮಾಡಿದ್ರು, ಆದರೆ ಅನ್ನಾಳನ್ನ ಹೊಟ್ಟೆರುವ ಮಗುವನ್ನು ಯಾರು ಅಳಿಸ್ಲಿಕ್ಕಾಗಲಿಲ್ಲ. ಮಾಯ ಮಾಟ ಮಾಡಿದ್ರು ಅದಕ್ಕೆ ಏನಾಗಿಲ್ಲ, ಅದು ಗಂಡು ಮಗುವಾಗೇ ಹುಟ್ಟಿತು. ಅರ್ಥ ಆಯ್ತಾ? ದೇವರ ಮೇಲೆ ಕಾನ್ಫಿಡೆಂಟ್ ಆಗಿರುವಾಗ ದೇವರು ಬಂಜೆ ಹೊಟ್ಟೆಯಿಂದ ಭಾಗ್ಯವತಿಯಾಗಿ ಸುಮಂಗಲಿಯಾಗಿ ಹೊಟ್ಟೆ ದೊಡ್ಡದಾಗಿ ಒಂದು ಒಳ್ಳೆ ಮಗು ಎತ್ತಿ ಶೀಘ್ರವಾಗಿ ಏನು ಮಾಡ್ತಾಳೆ, ಅದನ್ನು ಸಾಕಿ ಆಲಕ್ಕೆ ಕಾಣಿಕೆ ಸಮೇತವಾಗಿ ಅವಳು ಹೇಳ್ತಾಳೆ, ನನ್ನ ಬಂಜೆ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಾ ನೀವು ನನ್ನ ಬಂಜೆ ಅಂತ ಹೇಳಿ? ನನ್ನ ಅಪ್ಪ ನನಗಿರುವಾಗ, ನನ್ನ ದೇವರು ನನಗಿರುವಾಗ, ಎಲ್ಲವನ್ನು ಕೊಡ್ಲಿಕ್ಕೆ ಆತನ ಬಲ್ಲಿಗನಾಗಿರುವಾಗ ನಾನು ಯಾಕೆ ಬಂಜೆ ಆಗ್ತೀನಿ? ಅಂತ ದೇವರಿಗೆ ನನ್ನ ಮಗನನ್ನು ಪ್ರೆಸೆಂಟ್ ಮಾಡ್ತೀನಿ. ನೋಡು, ಇನ್ನ ಮಗು ನನಗೆ ಹುಟ್ಟುತ್ತೆ. ಹಲ್ಲೆಲೂಯಾ. ಫಸ್ಟ್ ಬೀಜನ ಏನ್ ಮಾಡ್ಬಿಟ್ಲು, ಹುಷಾರಾಗಿ ದೇವರು ಕೊಟ್ಬಿಟ್ಲು. ಕೊಟ್ಟಿದ ತಕ್ಷಣ ತಿರ್ಗಾ ಮನೆಗೆ ಬರ್ತಾಳೆ, ವಾಂತಿ ತೆಗಿತಾಳೆ. ಅವನು ಏನು ಮಾಡ್ಬಿಟ್ಟ, ಎಲ್ಕಾನ ಪೆನ್ನಿನ ಮನೆಗೆ ಹೋಗ್ಲೇ ಇಲ್ವಂತಂತೆ. ಅಣ್ಣಳನ್ನೇ ಗಟ್ಟಿಯಾಗಿ ಇಟ್ಕೊಂಡಿದ್ದೆ. ಮಕ್ಕಳ ಮೇಲೆ ಮಕ್ಕಳು, ಮಕ್ಕಳ ಮೇಲೆ ಮಕ್ಕಳು. ಸೊ ದೇವರು ನಿಮ್ಮನ್ನು ತುಂಬಿ ತುಳುಕುವಂತೆ ಮಾಡ್ತಾರೆ. ಆಮೇಲೆ ನೋಡೋಣ, ನಿಮ್ಮ ಕೆಲಸವನ್ನು ಇವತ್ತು ಡಿಕ್ಲೇರ್ ಮಾಡ್ಕೊಳ್ಳಿ, ದೇವರೇ ನನ್ನ ಕೆಲಸದಲ್ಲಿ ನನ್ನ ಅಧಿಕಾರಿ ಆಗಬೇಕು. ಆಮೇಲೆ ನೋಡೋಣ, ಹೋಗೋ ಫ್ಯಾಕ್ಟ್ರಿನ ತಗೋಬೇಕು. ಆಮೇಲೆ ನೋಡೋಣ, ಅದು ಆಮೇಲೆ ನೋಡೋಣ, ವಿಶ್ವಾಸವಾಗಿ ಹೇಳಿ, ಹೋಗೋ ಫ್ಯಾಕ್ಟ್ರಿ, ಹೋಗೋ ಹಾಸ್ಪಿಟಲ್ನ ಕೊಡ್ಬೋದು ಹೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಹೇಳಿ ನೋಡೋಣ, ಡಿಕ್ಲೇರ್ ಆಗುತ್ತೆ. ಪ್ರಯತ್ನ ಇಲ್ಲದೆ ಯಾವುದಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಗೆ ಆಗುತ್ತೆ. ನೀವು ತುಂಬಿ ತುಳುಕೋರು. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಕುರುಬ ರಾಜ ಆದ. ರಾಜ ಏನು ಚಿಕ್ಕ ಮನೆ ತಗೋತಾನ? ದೇಶನೇ ಅವನಿಗೆ ರೀ.
ನೋಡಿದ್ರ, ದೇವರು ಸಾಧಾರಣ ವ್ಯಕ್ತಿನ ಅರಸನಾಗಿ ಮಾಡ್ತಾರೆ. ಸೊ ಒಂದು ಡೋರ್ ಓಪನ್ ಆಗ್ಬೇಕು. ನೀವು ಯಾರ ಮಕ್ಕಳು? ಯೇಸುವಿನ ಮಕ್ಕಳು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಅವರಿಂದ ಆಗದಿರೋದು ಯಾವೂ ಇಲ್ಲ. ಡಿಕ್ಲೇರ್ ಮಾಡಿ, ಡೈಲಿ ಪ್ರೇಯರ್ ಮಾಡಿ. ಪ್ರೇಯರ್ ಮಾಡುವಾಗ ದಿನ 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 ಐಶ್ವರ್ಯವಂತರಾಗ್ಬಿಟ್ಟು. ಆಮೇಲೆ ನೋಡೋಣ, ದೇವರೇ ನನ್ನ ಕೈಯೆಲ್ಲ ಬಂಗಾರ ಆಗ್ಬೇಕು. ಹೇಳಿ ನೋಡೋಣ. ನನ್ನ ತಲೆಯಿಂದ ಹಿಡಿದು ಪಾದದವರೆಗೂ ನಾನು ನನ್ನ ಸ್ವಾಮಿ ನಿನ್ನ ಮಗು, ಯಾವ ರೋಗ ಬರಬಾರ್ದು, ನಾನು ಮಹಿಮೆಯಾಗಿರ್ಬೇಕು, ಯಾರ ಹತ್ರ ಕೇವಲವಾಗಿರಬಾರ್ದು. ನಾ ಎಲ್ಲ ಹೋದ್ರೆ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಕೆಲವರೆಲ್ಲ ಫೋಟೋ ತಗೋಬೇಕು. ಅಷ್ಟೊಂದು ನನ್ನ ಸ್ವಾಮಿ ಐಶ್ವರ್ಯವಂತರಾಗಿರ್ಬೇಕು. ಆಮೇಲೆ ನೋಡೋಣ, ಎದುರಿಯ ಮುಂದೆ ಔತಣವನ್ನು ಮಾಡುವ ದೇವರು. ಆಮೇಲೆ ನೋಡೋಣ, ನನಗೆ ಎಷ್ಟೋ ಕಡೆ ಆಗಿದೆಪ್ಪ. ಅವ್ರ ತಂದೆ ಎಲ್ಲ ನನ್ನ ರೋಪ್ ಹೊಡೆದವರು, ಅವ್ರ ಮಕ್ಕಳೆಲ್ಲ ಬಂದು ಫೋಟೋ ತಗೋತಾರೆ. ಅವ್ರ ಮಕ್ಕಳೆಲ್ಲ ಬಂದು ಫೋಟೋ ತಗೋತಾರೆ. ಸ್ಕೂಲಲ್ಲಿ ನಮ್ಮ ತಂದೆ ಎಲ್ಲ ನಿಮ್ಮ ಜೊತೆ ಓದ್ತಾ ಇರುತ್ತೆ. ಇವಾಗ ಹೇಳ್ಕೊತಾರೆ, ನಾವು ಗೋಪಿ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಡ, ಅವನಿಗೆಲ್ಲ ಹತ್ರ ನಾನು ಜಗಳ ಮಾಡ್ತಾಯಿದ್ದೆ, ಇವಾಗೆಲ್ಲ ನಾವು ನಿಮ್ಮ ಫ್ಯಾನ್ ಅಂತೇಳಿ ಬಂದು ಫೋಟೋ ಎಲ್ಲ ತಗೊಂಡೋಗಿ ಅವ್ರ ಅಪ್ಪನಿಗೆ ತೋರಿಸಿ, ಅವ್ರ ಅಪ್ಪ ಬಂದು ನನಗೆ ಫೋನ್ ಮಾಡಿ ಶ್ರಮೆ ಎಲ್ಲ ಕೇಳ್ಕೊಂಡಿದ್ದಾರೆ. ಅದೇನೋ ಗೊತ್ತಿಲ್ಲ, ನಾನು ನೀವು ಸ್ಕೂಲಲ್ಲಿ ಜಗಳ ಮಾಡಿದ್ವಿ, ನನ್ನ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡಿದ್ರು. ನೋಡೋ, ನೀನು ಜಗಳ ಮಾಡಿದೆ, ಆದರೆ ನಿಮ್ಮ ಮಕ್ಕಳು ನನ್ನ ಪ್ರೀತಿ ಮಾಡ್ತಾರೆ. ಅದೇ ಕಾರಣ ನನ್ನ ಹತ್ರ ಇರುವ ಯೇಸುನ ಹೊಂದಿದ್ದು. ಹಲ್ಲೆಲೂಯಾ. ಅಭಿಷೇಕ. ಆಮೇಲೆ ನೋಡೋಣ, ಅಭಿಷೇಕ. ಆಮೇಲೆ ನೋಡೋಣ, ಎಲ್ಲರೂ ಹೋದನ್ನ ಆಶೀರ್ವದಿಸಲ್ಪಟ್ಟವರು. ನಮ್ಮ ಐಶ್ವರ್ಯ ನೋಡಿ, ಐಶ್ವರ್ಯ ನೋಡುವಾಗ ನನಗೆ ಅನಿಸ್ತಾ ಇತ್ತು, ಐಶ್ವರ್ಯಗೆ ಏನಾದ್ರು ಸಹಾಯ ಮಾಡಬೇಕು ಮಾನಸಿಕವಾಗಿ. ನನ್ನ ಸ್ವಭಾವನೇ ಸಹಾಯ ಮಾಡೋದು. ಆದರೆ ಆಕೆ ನೋಡ್ಬಿಟ್ಟು ದೇವ್ರು ಹೇಳಿದ್ರು ಬೇಡ ಅಂತ ಹೇಳ್ಬಿಟ್ರು. ಆಕೆಗೆ ನೋಡಿ ಮಾಡಬೇಡ ಅಂತೇಳಿ. ಆಗಾಗ ಹೇಳ್ತಾ ಉಂಟೆ ಏದೋ ಒಂದು ಶಕ್ತಿ ಇರ್ತದೆ, ನೀ ಪೆರಿಯಾಲ ಆಗೋರನ್ನು. ಇವಾಗ ನೋಡುವಾಗ ಅವ್ರ ತಂದೆ ತಾಯಿಯನ್ನು ಎಲ್ಲರನ್ನೂ ನೋಡ್ಕೊಳ್ಳೋದು ಅವಳೇ. ಮೊದಲು ಚಿಕ್ಕ ಮನೆ ಇತ್ತು, ಇವಾಗ ದೊಡ್ಡ ಮನೆಗೆ ಹೊಟ್ಟೋಗ್ಬಿಟ್ರು. ಈಕೆಯ ಒಂದು ಆದಾಯ. ಫಾರಿನ್ಗೆಲ್ಲ ಹೋಗಿ ಬಂದ್ಬಿಟ್ಲು. ಒಂದು ಅಲ್ಲೆಲ್ಲ ಹೇಳ್ತೀರಾ, ಇನ್ನು ಎಲ್ಲ ಕಡೆ ಹೋಗಲು ದೇವ್ರು ಯೂಸ್ ಮಾಡೇ ಮಾಡ್ತಾರೆ. ಪ್ರೇಯರ್ ಮಾಡುವಾಗ ನೀವು ಯಾವಾಗಲೂ ಕೊರತೆಗಳು ನೋಡ್ತೀರಾ, ನಮ್ಮ ದೇವರ ಕೊರತೆನೇ ಸಾಧನೆಯಾಗಿ ಮಾಡ್ಬಿಡ್ತಾರೆ. ಆಮೇಲೆ ನೋಡೋಣ, ಹಲ್ಲೆಲೂಯಾ. ಯಾವ ಜನರ ಕೊರತೆ ನೋಡಿ, ಯಾವ ಹೇಳ್ತಾನೆ, ಅದೇ ಎತ್ತರಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು. ಸೇಮ್ ನೇಮ್, ಅದೇ ನೇಮಲ್ಲೂ ಅವರು ದೊಡ್ಡ ವ್ಯಕ್ತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಹೆಸರು ಇಟ್ಟು ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಉಂಟು. ಏನ್ ಬೇಕಾದರೂ ಏಸು ಮಾಡ್ತಾರೆ. ಆಮೇಲೆ ನೋಡೋಣ, ಈಗ ದೇವಾದ್ಯ ಮಕ್ಕಳೇ, ಅನ್ನಾಳಲು ಇವಾಗ ಏನಾದ್ರು ಭಾಗ್ಯವಂತಲಾಗ ಇವತ್ತು ಇಷ್ಟೇ ಸಾಕು. ನಿಮಗೆ ಅರ್ಥ ಆಯ್ತಾ? ಜಾಲಿಯಾಗಿ ಕೂತಿದ್ದೀರಾ, ಕರೆಕ್ಟ್ ತಾನೆ? ತುಂಬಿ ತುಳುಕ್ಬೇಕು. ಹೇಳಿ ನೋಡೋಣ, ಏನೇ ಮಾಡಿದ್ರು ತುಂಬಿ ತುಳುಕಬೇಕು. ಹಲ್ಲೆಲೂಯಾ. जब में नमक जयम जयम तारुम, जब में नमक जयम जयम तारुम. जब में नमक जयम जयम तारुम, जब में उन्दे इंद उलगत्तै जयिக்கும், जब में उन्दे इंद उलगत्तै जयिக்கும், जब में नमक जयम जयम तारुम, जब में नमक जयम जयम